ಹಲೋ ಎವ್ರಿಬಡಿ, ಎಲ್ರಿಗೂ ಸಮರ್ಥ ಭಾರತ್ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ಸೊ ಇವತ್ತು ದ ಹಿಂದೂ ಇಂಗ್ಲಿಷ್ ನ್ಯೂಸ್ ಪತ್ರಿಕೆಗೆ ಸಂಬಂಧಿಸಿದಾಗೆ ಕೆಲವೆಲ್ಲ ಸಾಮಾನ್ಯ ವಿಷಯಗಳು ಹಾಗೂ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದ ನ್ಯೂಸ್ MCQs. ಸೊ 12th ಜೂನ್ ಟು 30ನೇ ಜೂನ್ ವರೆಗಿನ ಕೆಲ ವಿದ್ಯಮಾನಗಳನ್ನು ಈ ಒಂದು MCQsಗಳಲ್ಲಿ ನಾನು ಅಳವಡಿಸಿದ್ದೇನೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ಸೊ ಮೊದಲನೇ ಪ್ರಶ್ನೆ ಇವತ್ತು ನಿಮಗೆ ಹೀಗಿದೆ: ಆಮೆಯನ್ನು ಉಲ್ಲೇಖಿಸಿ ಈ ಕೆಳಕಂಡ ಎರಡು ಹೇಳಿಕೆಗಳನ್ನು ನೀವು ಗಮನಿಸಬೇಕು. ಪ್ರತಿ ವರ್ಷ ಮೇ 23ರಂದು ವಿಶ್ವ ಆಮೆ ದಿನವನ್ನು ಆಚರಿಸಲಾಗುತ್ತದೆ. ಎರಡನೇ ಸ್ಟೇಟ್ಮೆಂಟ್ ನೋಡಿ, ಬ್ಲ್ಯಾಕ್ ಸಾಫ್ಟ್ ಶೆಲ್ ಟರ್ಟಲ್, ಕಪ್ಪು ಸಾಫ್ಟ್ ಶೆಲ್ ಆಮೆ ಎಂಬುದು IUCN ಪಟ್ಟಿಯಲ್ಲಿ ಅಳಿವಿನಂಚಿನಲ್ಲಿರುವಂತೆ ಅದು ಪಟ್ಟಿ ಮಾಡಲಾಗಿದೆ. ಸೊ ದ ಬ್ಲ್ಯಾಕ್ ಸಾಫ್ಟ್ ಶೆಲ್ ಟರ್ಟಲ್ ಇಸ್ ಲಿಸ್ಟೆಡ್ ಆಸ್ ಎಂಡೇಂಜರ್ಡ್ ಇನ್ ದ IUCN ಲಿಸ್ಟ್, ರೆಡ್ ಲಿಸ್ಟ್, ದಟ್ ಈಸ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಸೊ ಈ ಎರಡು ಸ್ಟೇಟ್ಮೆಂಟ್ಗಳಿಗೆ ಸಂಬಂಧಿಸಿದಾಗೆ ಸರಿಯಾದ ಹೇಳಿಕೆ ಯಾವುದು? ಸೊ ಇಲ್ಲಿ ಕರೆಕ್ಟ್ ಆಗಿರುವಂತಹ ಹೇಳಿಕೆ ಆಪ್ಷನ್ ಎ, ಅಂದ್ರೆ ಒಂದು ಮಾತ್ರ. ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಸೊ ಯಾಕೆ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ? ಎರಡನೇ ಸ್ಟೇಟ್ಮೆಂಟ್ ಯಾಕೆ ತಪ್ಪಾಗಿದೆ ಅಂತ ಹೇಳಿದ್ರೆ, ಬ್ಲ್ಯಾಕ್ ಸಾಫ್ಟ್ ಶೆಲ್ ಟರ್ಟಲ್ ಎಂಬುದು ಇದು ಅತಿ ಅಳಿವಿನಂಚಿನಲ್ಲಿರುವಂತಹ ಒಂದು ಗುಂಪಿನಲ್ಲಿ ಅದನ್ನು IUCN ಪಟ್ಟಿ ಮಾಡಲಾಗಿದೆ. ತೀರಾ ಅಳಿವಿನಂಚಿನಲ್ಲಿರುವಂತಹ ಒಂದು ಪಟ್ಟಿಯಲ್ಲಿ, ಬರೀ ಅಳಿವಿನಂಚಿನಲ್ಲಿ ಅಲ್ಲ, ಅಂದ್ರೆ ಇದರ ಒಂದು ಸಂಖ್ಯೆ ಏನಿದೆ ಅದು ತೀರಾ ಕಡಿಮೆಗೊಳ್ತಾ ಇದೆ ಎಂಬುದಕ್ಕೆ ಇದೊಂದು ಸೂಚ್ಯಂಕ. ಸೊ ದ ಬ್ಲ್ಯಾಕ್ ಸಾಫ್ಟ್ ಶೆಲ್ ಟರ್ಟಲ್ ಇಸ್ ಲಿಸ್ಟೆಡ್ ಆಸ್ ಕ್ರಿಟಿಕಲಿ ಎಂಡೇಂಜರ್ಡ್ ಅಕಾರ್ಡಿಂಗ್ ಟು ದ IUCN ರೆಡ್ ಲಿಸ್ಟ್. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಇಲ್ಲಿ ರಾಂಗ್ ಆಗ್ತದೆ, ಅಂಡ್ ಓನ್ಲಿ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ದ ರೈಟ್ ಸ್ಟೇಟ್ಮೆಂಟ್. ಸೊ ಈ ವಿಷಯ ಯಾಕೆ ದ ಹಿಂದೂ ನ್ಯೂಸ್ ಪತ್ರಿಕೆಯಲ್ಲಿ ಬಂದಿದೆ ಅಂತ ಹೇಳುವುದಕ್ಕೆ ಇಲ್ಲಿ ವಿಷಯ ಇದೆ ನೋಡಿ. 21ನೇ ಜೂನ್ 2021ರ ಈ ಒಂದು ನ್ಯೂಸ್ ವಿಷಯದಲ್ಲಿ ಫ್ರೆಶ್ ವಾಟರ್ ಬ್ಲ್ಯಾಕ್ ಸಾಫ್ಟ್ ಶೆಲ್ ಟರ್ಟಲ್, ಸೊ ಇದು ಆಸಾಂನ, ಇದರ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಒಂದು ಸಿಹಿ ನೀರಿನ ಆಮೆ ಇದೆಯಲ್ಲ, ಇದು ಕಡಲ ಆಮೆ ಅಲ್ಲ, ಸಿಹಿ ನೀರಿನ ಆಮೆ, ಅಂದ್ರೆ ನದಿ ನೀರಿನಲ್ಲಿ ಹೆಚ್ಚಾಗಿದ್ದು ಲಭ್ಯ ಇರುವಂತಹ ಆಮೆ. ಹಾಗೂ ಇದರ ವಿಶೇಷ ಅಂತ ಹೇಳಿದ್ರೆ ಇದು ಈಶಾನ್ಯ ಭಾಗದಲ್ಲಿ, ಅದರಲ್ಲೂ ಕೂಡ ಬ್ರಹ್ಮಪುತ್ರ ನದಿ ಹಾಗೂ ಉಪನದಿಗಳಲ್ಲಿ ಮಾತ್ರ ಇದು ಕಾಣುವಂಥದ್ದು. ಸೊ ಹಾಗಾಗಿ ಇದರ ಸಂಖ್ಯೆ ತೀರಾ ಕಡಿಮೆಗೊಳ್ತಾ ಇದೆ. ಇದರ ಸೈಂಟಿಫಿಕ್ ಹೆಸರು ನಿಲ್ಸೋನಿಯಾ ನಿಗ್ರಿಕ್ಯಾನ್ಸ್ ಅಂತ ಹೇಳಿಬಿಟ್ಟು, ಹಾಗೂ ಟರ್ಟಲ್ ಸರ್ವೈವಲ್ ಅಲಯನ್ಸ್ ಇಂಡಿಯಾ ಹಾಗೂ ಹೆಲ್ಪ್ ಅರ್ತ್ ಅಂತ ಹೇಳುವಂತ ಎರಡು ಸಂಸ್ಥೆಗಳು ಜಂಟಿಯಾಗಿ ಈ ಒಂದು ಅಂದ್ರೆ ಮತ್ತು ಹಯಗ್ರೀವ ಮಾಧವ ಟೆಂಪಲ್ ಕಮಿಟಿ, ಈ ಮೂರು ಒಟ್ಟು ಸೇರಿ ಈ ಒಂದು ವಿಶೇಷ ಪ್ರಭೇದದ ಆಮೆಯನ್ನು ಸಂರಕ್ಷಿಸುವಂತ ಒಂದು ಗುರಿ ಅನ್ನೋದು ಕೈಗೊಂಡಿದೆ. ಇದು ನೀವು ಒಂದು ವಿಶೇಷ ಅಂತ ಹೇಳಿದ್ರೆ, ಈ ಆಮೆದು ಹೆಚ್ಚಾಗಿ ಆಮೆಗಳ ಮೇಲ್ಗಡೆ ಇರುವಂತಹ ಚಿಪ್ ಇದೆಯಲ್ಲ, ಅದು ತುಂಬಾ ಹಾರ್ಡ್ ಆಗಿರ್ತದೆ. ಆದ್ರೆ ಇದ್ರದ್ದು ಸಾಫ್ಟ್ ಶೆಲ್ ಮೇಲ್ಗಡೆ ಇದೆಯಲ್ಲ, ಅದೊಂಥರ ಲೆದರಿ ಟೈಪ್ ಅಲ್ಲಿ ಅದು ತುಂಬಾ ಮೆತ್ತಗಿರುವಂತಹ ಒಂದು ಚಿಪ್ಪು. ಸೊ ಹಾಗಾಗಿ ಇದೊಂದು ವಿಶಿಷ್ಟವಾದಂತ ಕಪ್ಪು ಸಾಫ್ಟ್ ಶೆಲ್ ಟರ್ಟಲ್ ಅಥವಾ ಆಮೆ ಅಂತ ಹೇಳುವಂಥದ್ದು. ಸೊ ಇದರ ಒಂದು ಸಂರಕ್ಷಣೆಯ ಬಗ್ಗೆ 21ನೇ ಜೂನ್ 2021ರ ಒಂದು ನ್ಯೂಸ್, ಹಿಂದೂ ನ್ಯೂಸ್ ಐಟಮ್ ಅಲ್ಲಿ ಆ ವಿಷಯ ಬಂದಿತ್ತು. ಸೊ ಹಾಗಾಗಿ ಈ ಪ್ರಶ್ನೆಯನ್ನು ನಾನು ಸಿದ್ಧಪಡಿಸಿದ್ದೇನೆ. ಸೊ ಅದಲ್ಲದೆ ನಮ್ಮ ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳಿದೆ ಹೇಳಿ, ವಿಶ್ವ ಆಮೆ ದಿನ ಅಂತ ಹೇಳುವಂಥದ್ದು ವಾರ್ಷಿಕವಾಗಿ 23ನೇ ಫೆಬ್ರವರಿ, ಇಲ್ಲಿ ನಾವು ನೋಡಿರ್ಬೋದು, ಹೌದು ಸಾರಿ 23ನೇ ಮೇ ಎಂದು ಆಚರಿಸುವಂಥದ್ದು. ಇಸ್ ಇಟ್ ಕ್ಲಿಯರ್? ಸೊ ಪ್ರತಿ ವರ್ಷ ಅದನ್ನು ಆಚರಿಸುವಂಥದ್ದು. ಹಾಗೂ ಇದನ್ನು ಆಚರಿಸುವಂತ ಒಂದು ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಅಮೆರಿಕನ್ ಟಾರ್ಟಾಯ್ಸ್ ರೆಸ್ಕ್ಯೂಸ್, ATR ಅಂತ ಹೇಳುವಂತ ಒಂದು ಸಂಸ್ಥೆ ಈ ಒಂದು ಆಮೆಗಳ ಒಂದು ಸಂರಕ್ಷಣೆಗೆ ಸಂಬಂಧಿಸಿದಾಗೆ ಒಂದು ಕಾರ್ಯನಿರ್ವಹಿಸುವಂತ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಥವಾ NGO ಅಂತ ನಾವು ಹೇಳ್ಬೋದು. ಸೊ ಮುಖ್ಯವಾಗಿ ಆಮೆಗಳ ಬೇರೆ ಬೇರೆ ಪ್ರಭೇದಗಳು ಸಾಗರದಲ್ಲೂ ಇರುವಂಥದ್ದು, ಸಿಹಿ ನೀರಿನಲ್ಲೂ ಕೂಡ ಇರುವಂಥದ್ದು. ಇದನ್ನು ಹೆಚ್ಚಾಗಿ ಕೆಲವು ಸಲ ಸ್ಮಗ್ಲಿಂಗ್ಗೆ ಬಳಸ್ತಾರೆ, ಅದರ ಮಾಂಸಕ್ಕೋಸ್ಕರ ಬಳಸ್ತಾರೆ, ಮತ್ತು ಕೆಲವರು ಇದನ್ನು ಬೇರೆ ಬೇರೆ ಮೆಡಿಸಿನಲ್ ವ್ಯಾಲ್ಯೂಸ್ಗಳಿಗೂ ಕೂಡ ಅದನ್ನು ಬಳಸ್ತಾರೆ. ಸೊ ಹಾಗಾಗಿ ಈ ರೀತಿಯ ಒಂದು ಡಿಸ್ಟ್ರಕ್ಷನ್ ಇಂದಾಗಿ ಆಮೆಗಳ ಸಂಖ್ಯೆ ತುಂಬಾನೇ ಕೆಲವು ಸಲ ಥ್ರೆಟ್ ನಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಅದರ ಸಂರಕ್ಷಣೆ ಖಂಡಿತವಾಗಿ ಅಗತ್ಯ. ಹಾಗೂ ಸಾಗರದಲ್ಲೂ ಕೂಡ ನಾವು ನೋಡುವಾಗ ಕೆಲವು ಸಲ ಬಲೆಗೆ, ಮೀನುಗಾರರ ಬಲೆಗಿರ್ಬೋದು, ಈ ರೀತಿಯಿಂದ ಕೂಡ ಅದು ಕೆಲವು ಸಲ ಅಂದ್ರೆ ಹಾನಿಗೀಡಾಗುವಂತ, ಅದರ ಸಂತತಿಗಳು ಹಾನಿಗೀಡಾಗುವಂತ ಪ್ರಮೇಯವನ್ನು ನಾವು ಕಾಣಬಹುದು. ಸೊ ಇದಿಷ್ಟು ಫ್ರೆಶ್ ವಾಟರ್ ಬ್ಲ್ಯಾಕ್ ಸಾಫ್ಟ್ ಶೆಲ್ ಟರ್ಟಲ್ಗೆ ಸಂಬಂಧಿಸಿದ್ದು. ಸೊ ಇಲ್ಲಿ ನಾವು ಗಮನಿಸಬೇಕು, ವರ್ಲ್ಡ್ ಟರ್ಟಲ್ ಡೇ ಅಂತ ಹೇಳಿಬಿಟ್ಟು ಇದನ್ನು ಪ್ರತಿ ವರ್ಷ 23ನೇ ಮೇ ಎಂದು ಆಚರಿಸುವಂಥದ್ದು. ಹಾಗೂ ಬ್ಲ್ಯಾಕ್ ಸಾಫ್ಟ್ ಶೆಲ್ ಟರ್ಟಲ್ ಎಂಬುದು ಕ್ರಿಟಿಕಲಿ ಎಂಡೇಂಜರ್ಡ್ ಎಂಬ ಪಟ್ಟಿಯಲ್ಲಿ ಇರುವಂಥದ್ದು. ಹಾಗೂ ಇದು ವಿಶಿಷ್ಟವಾಗಿ ಇಲ್ಲಿದೆ ನೋಡಿ,
ಈ ಆಮೆ ಈ ಚಿತ್ರದಲ್ಲಿ ಹಾಕೊಂಡಿರುವಂತೆ ಇದೇ ತರ ಕಪ್ಪು ಬಣ್ಣದಲ್ಲಿ ಇದ್ದುಕೊಂಡು ಅದರ ಮೇಲ್ಗಡೆಯ ಚಿಪ್ ಇದೆಯಲ್ಲ ಅದು ತುಂಬಾನೇ ಸಾಫ್ಟ್ ಆಗಿರುವಂತದ್ದು. ಹಾಗೂ ಇದು ಇದರ ಆವಾಸ ಸ್ಥಾನ ಎಲ್ಲಿ ಅಂತ ಹೇಳಿದ್ರೆ ಈಶಾನ್ಯ ಭಾಗದ ಭಾರತ ಹಾಗೂ ಅದರಲ್ಲೂ ಬಾಂಗ್ಲಾದೇಶ ಹಾಗೂ ಭಾರತ ಹಾಗೂ ಬ್ರಹ್ಮಪುತ್ರ ನದಿ ಹಾಗೂ ಅದರ ಉಪನದಿಗಳಲ್ಲಿ ಇದು ಹೆಚ್ಚಾಗಿ ಕಾಣಲಿಕ್ಕೆ ಸಿಗುವಂಥದ್ದು. ಸೊ IUCN ರೆಡ್ ಲಿಸ್ಟ್ ಪ್ರಕಾರ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರುವಂತಹ ಒಂದು ಪ್ರಭೇದ, ಆಮೆಯ ಪ್ರಭೇದ. ಓಕೆ, ಸೊ ದಿಸ್ ಇಸ್ ಅಬೌಟ್ ಫ್ರೆಶ್ ವಾಟರ್ ಬ್ಲ್ಯಾಕ್ ಸಾಫ್ಟ್ ಶೆಲ್ ಟರ್ಟಲ್. ಈಗ ಎರಡನೇ ಪ್ರಶ್ನೆ ಹೀಗಿದೆ ನೋಡಿ. ಅಪರೂಪದ ಮೊದಲನೇ ಇದರಲ್ಲಿ ನಾನು ಪ್ರಶ್ನೆಗಳನ್ನು ಹಾಕ್ತೇನೆ ಮತ್ತು ಅದಕ್ಕೆ ಸಂಬಂಧಿಸಿದಾಗೆ ಯಾವ ನ್ಯೂಸ್ ಇದೆ ಅಂತ ಹೇಳಿ ಹಿಂದೂ ನ್ಯೂಸ್ಗೆ ಸಂಬಂಧಿಸಿದ ವಿಚಾರಗಳನ್ನು ಆಮೇಲೆ ಡಿಸ್ಕಸ್ ಮಾಡುವ. ಸೊ ಎರಡನೇ ಪ್ರಶ್ನೆ ಹೀಗಿದೆ. ಅಪರೂಪದ ಭೂಲೋಹಗಳ ಜಾಗತಿಕ ಪ್ರಾಬಲ್ಯ ಹೊಂದಿರುವ ದೇಶ ಯಾವುದು? ವಿಚ್ ಕಂಟ್ರಿ ಹ್ಯಾಸ್ ದ ಗ್ಲೋಬಲ್ ಡಾಮಿನೇಷನ್ ಆಫ್ ರೇರ್ ಅರ್ತ್ ಮೆಟಲ್ಸ್? ಸೊ ಇಲ್ಲಿ ಆಫ್ ಕೋರ್ಸ್ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಚೈನಾ ಅದು ಕರೆಕ್ಟ್ ಆಗಿರುವಂತ ಉತ್ತರ. ಸೊ ರೇರ್ ಅರ್ತ್ ಇನ್ನೊಂದಿದೆ, ಈ ಪ್ರಶ್ನೆ ಆದ ನಂತರ ತರುವಾಯವಾಗಿ ನಾವು ಡಿಸ್ಕಸ್ ಮಾಡುವ. ಸಲ್ಫರ್ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಯಾವ ಅಪರೂಪದ ಲೋಹಗಳನ್ನು ವಾಹನಗಳಲ್ಲಿ ಬಳಸಲಾಗುತ್ತದೆ? ವಿಚ್ ಆಫ್ ದ ರೇರ್ ಮೆಟಲ್ಸ್ ಆರ್ ಯೂಸ್ಡ್ ಇನ್ ಆಟೋಮೊಬೈಲ್ಸ್ ಟು ರೆಡ್ಯೂಸ್ ಸಲ್ಫರ್ ಡೈಆಕ್ಸೈಡ್ ಎಮಿಷನ್? ಸೊ ನಿಮಗೆಲ್ಲ ಗೊತ್ತಿದೆ ಸಲ್ಫರ್ ಡೈಆಕ್ಸೈಡ್ ಎಮಿಷನ್ ಏನು ವಾಹನಗಳಿಂದ ಅದು ಉತ್ಪತ್ತಿ ಆಗ್ತದೆ, ಇದು ವಾಯು ಮಾಲಿನ್ಯಕ್ಕೆ ಬಹುದೊಡ್ಡ ಒಂದು ಕಾರಣವಾಗಿರುವಂಥದ್ದು. ಸೊ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ವಾಹನಗಳಲ್ಲಿ ಯಾವ ಇಂತಹ ಅಪರೂಪದ ಲೋಹಗಳನ್ನು ಬಳಸ್ತಾರೆ? ಸೊ ಆಪ್ಷನ್ಸ್ ಇಲ್ಲಿದೆ. ಸೊ ಇಲ್ಲಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಆ 4 ಆಪ್ಷನ್ಸ್ಗಳು ಕೂಡ ಸೀರಿಯಂ ಇರ್ಬೋದು, ಡಿಸ್ಪ್ರೋಸಿಯಂ ಇರ್ಬೋದು, ಎರ್ಬಿಯಂ ಇರ್ಬೋದು, ಯುರೋಪಿಯಂ ಇರ್ಬೋದು, ಇವೆಲ್ಲವೂ ಕೂಡ ರೇರ್ ಮೆಟಲ್ ಕ್ಯಾಟಗರಿಯಲ್ಲಿ ಬರುವಂಥದ್ದು. ಸೊ ಪೀರಿಯಾಡಿಕ್ ಟೇಬಲ್ ಅಲ್ಲಿ ನೀವು ಗಮನಿಸಿದ್ರೆ 17 ಇಂತಹ ಅಪರೂಪದ ಲೋಹಗಳನ್ನು ನಾವು ಕಾಣಬಹುದು. ಹಾಗೂ ಇವುಗಳನ್ನು ಯಾಕೆ ನಾವು ರೇರ್ ಮೆಟಲ್ಸ್ ಅಂತ ಹೇಳುವುದು ಅಂತ ಹೇಳಿದ್ರೆ ಎಕ್ಸ್ಟ್ರಾಕ್ಷನ್, ಇದು ಬೇರೆ ಬೇರೆ ಒಂದು ಸಂಯೋಜನೆ ಅಂದ್ರೆ ಓರ್ಸ್ಗಳೊಟ್ಟಿಗೆ ಅದು ಸೇರ್ಪಡೆಗೊಂಡು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡುವಾಗ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಇದು ಲಭ್ಯ ಆಗ್ತದೆ. ಸೊ ಹಾಗಾಗಿ ಹಾಗೂ ತುಂಬಾ ಕಡಿಮೆ ಒಂದು ಕಾನ್ಸಂಟ್ರೇಷನ್ ಅಲ್ಲಿ ಭೂಮಿಯ ನಿಕ್ಷೇಪದಲ್ಲಿ ಲಭ್ಯ ಇರುವ ಕಾರಣ ಇದನ್ನು ರೇರ್ ಮೆಟಲ್ಸ್ ಅಂತ ಕೂಡ ನಾವು ಹೇಳುವಂಥದ್ದು. ಸೊ ಈ 4 ರೇರ್ ಮೆಟಲ್ಸ್ ಅಲ್ಲಿ ಸಲ್ಫರ್ ಡೈಆಕ್ಸೈಡ್ ಎಮಿಷನ್ ಅನ್ನು ವಾಹನಗಳಲ್ಲಿ ತಡೆಗಟ್ಟಲಿಕ್ಕೆ ಸೀರಿಯಂ ಎಂಬ ಅಪರೂಪದ ಲೋಹವನ್ನು ಬಳಸ್ತಾರೆ. ಎಸ್, ಸೊ ಇಲ್ಲಿ ನಾವು ನೋಡಬಹುದು ನಮ್ಮ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಹಾಗೆ ಈ ವಿಚಾರ. ಚೀನಾ USA ಪೈಪೋಟಿಗೆ ಕಾರಣವಾಗುವ ಅಪರೂಪದ ಭೂಮಿಯ ಲೋಹದ ಮೇಲೆ ಚೀನಾದ ಪ್ರಾಬಲ್ಯ. ಇದು 14ನೇ ಜೂನ್ 2021ಗೆ ಸಂಬಂಧಿಸಿದ ಒಂದು ವಿಷಯ. ರೇರ್ ಅರ್ತ್ ಮೆಟಲ್ಸ್ ಅಟ್ ದ ಹಾರ್ಟ್ ಆಫ್ ಚೈನಾ US ರೈವಲ್ರಿ. ಸೊ ನಿಮಗೆಲ್ಲ ಗೊತ್ತಿದೆ ಚೈನಾ ಹಿಂದೆ ಈ ರೇರ್ ಅರ್ತ್ ಮೆಟಲ್ಸ್ ಏನಿದೆ ನೋಡಿ 90% ಅಷ್ಟು ಶೇಕಡ ಉತ್ಪಾದನೆ ಚೀನಾದಲ್ಲಿ ಮಾತ್ರ ಆಗ್ತಾ ಇತ್ತು. ಸೊ ಹಾಗಾಗಿ ಎಲ್ಲ ದೇಶಗಳು ಕೂಡ ಚೀನಾದಿಂದಲೇ ಈ ಒಂದು ಅಪರೂಪದ ಲೋಹಗಳನ್ನು, ಬೇರೆ ಬೇರೆ ರೀತಿಯ ಅಪರೂಪದ ಲೋಹಗಳನ್ನು ಅದು ಇಂಪೋರ್ಟ್ ಮಾಡ್ತಾ ಇತ್ತು. ಆದ್ರೆ ಈಗ ಬೇರೆ ದೇಶಗಳು ಅಂದ್ರೆ ಭಾರತದಲ್ಲೂ ಆ ಒಂದು ಉಪಲಬ್ಧಿ ತುಂಬಾನೇ ಇದೆ, ನಾವು ಅದನ್ನ ಇನ್ನೂ ಕೂಡ ಟ್ಯಾಪ್ ಮಾಡಿಲ್ಲ ಸರಿಯಾಗಿ. ಆಸ್ಟ್ರೇಲಿಯಾದಲ್ಲೂ ಕೂಡ ಅದರ ನಿಕ್ಷೇಪಗಳಲ್ಲಿ ರೇರ್ ಮೆಟಲ್ಸ್ ನ ಒಂದು ಮಾಹಿತಿ ಲಭ್ಯ ಇದೆ. ಸೊ ಹಾಗಾಗಿ ಆ ದೇಶಗಳು ಕೂಡ ಈಗ ರೇರ್ ಮೆಟಲ್ಸ್ ಪ್ರೊಡಕ್ಷನ್ಗೆ ಸಂಬಂಧಿಸಿದಾಗಿ ತುಂಬಾನೇ ಒಂದು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಇದರ ಒಂದು ಏನು ಹೇಳುದು ಅದರ ಡಿಪೆಂಡೆನ್ಸಿ 60% ತನಕ ತಗ್ಗಿದೆ, ಯಾವುದು ಚೀನಾದ ಮೇಲೆ. ಹಾಗೂ ಚೀನಾದ ಮೇಲೆ ಹಾಗಾಗಿ ಈಗಿನ ಒಂದು ಪ್ರಸಕ್ತ ಸನ್ನಿವೇಶದಲ್ಲಿ ಗಮನಿಸುವಾಗ ತುಂಬಾ ಒಂದು ದೇಶಗಳಿಗೆ ಅದರ ಮೇಲೆ ಒಂದು ಕಣ್ಣಿದೆ. ಯಾಕೆ ಕಾರಣಗಳು ಅಂತ ಹೇಳಿ ನಿಮಗೂ ಕೂಡ ಗೊತ್ತಿದೆ. ಸೊ ಈ ರೇರ್ ಅರ್ತ್ ಮೆಟಲ್ಸ್ ಅಂತ ಹೇಳಿದ್ರೆ ಅದು ತುಂಬಾನೇ ಮಲ್ಟಿ ಡೈಮೆನ್ಷನಲ್ ಆಗಿ ಅದು ನಮಗೆ ತುಂಬಾನೇ ಸಹಾಯ ಮಾಡುವಂಥದ್ದು. ತುಂಬಾ ಕಡಿಮೆ ಪ್ರಮಾಣದಲ್ಲೂ ಕೂಡ ಅಗಾಧ ರೀತಿಯ ಒಂದು ಬೆನಿಫಿಟ್ಸ್ ಅನ್ನು ಇದನ್ನು ಏರ್ಕ್ರಾಫ್ಟ್ಗಳಲ್ಲಿ, ಮೆಡಿಕಲ್ ಅಪರೇಟಸ್ಗಳಲ್ಲಿ, ಆಟೋಮೊಬೈಲ್ಸ್ಗಳಲ್ಲಿ, ಸೊ ಈ ರೀತಿ ನಾನಾ ಒಂದು ವಿಚಾರದಲ್ಲಿ ಅಥವಾ ವಿಧಗಳಲ್ಲಿ ನಾವು ಇದನ್ನು ಟೆಕ್ನಾಲಜಿಯಲ್ಲಿ ಇದನ್ನು ಬಳಸ್ತೇವೆ. ಸೊ ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಆಸ್ ಆಫ್ ನಾವು ಇಲ್ಲಿ ನಾವು ನೋಡಬಹುದು ಈ ಪಟ್ಟಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ರೇರ್ ಅರ್ತ್ಸ್ ಪ್ರೊಡಕ್ಷನ್ ವರ್ಲ್ಡ್ ವೈಡ್ ಆಸ್ ಆಫ್ 2020. ಸೊ ಈ ಅಪರೂಪದ ಲೋಹಗಳ ಒಂದು ಪಟ್ಟಿಯ ಒಂದು ಪ್ರೊಡಕ್ಷನ್ ಅಥವಾ ಅದರ ಪ್ರೊಡಕ್ಷನ್ಗೆ ಸಂಬಂಧಿಸಿದಾಗಿ ಇಡೀ ವಿಶ್ವವ್ಯಾಪಿಯಾಗಿ ನೀವು ಚೀನಾದ ಒಂದು ಪರ್ಸೆಂಟೇಜ್ ಅನ್ನು ನೋಡಿದ್ರೆ ಆಲ್ಮೋಸ್ಟ್ 60%. 2ನೇ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಇದೆ, 3ನೇ ಸ್ಥಾನದಲ್ಲಿ ಬರ್ಮಾ ಇದೆ, 4ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇದೆ ಹಾಗೂ 5ನೇ ಸ್ಥಾನದಲ್ಲಿ ಮಡಗಾಸ್ಕರ್ ಇದೆ. ಮಡಗಾಸ್ಕರ್ನ ನಂತರ ಸ್ಥಾನದಲ್ಲಿ ಭಾರತ ಇರುವಂಥದ್ದು. ಸೊ ಇಲ್ಲಿ ಸ್ಟ್ರಾಂಗ್ ಆಗಿರುವಂತಹ ಪ್ರಾಬಲ್ಯ ಇರುವಂಥದ್ದು ಯಾವ ದೇಶದ್ದು ಅಂತ ಹೇಳಿದ್ರೆ ಇಟ್ ಈಸ್ ಚೈನಾ. ಸೊ ಇದನ್ನು ಪ್ಲೀಸ್ ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿಯ ಒಂದು ಹೆಡ್ಲೈನ್ಸ್ ಅಲ್ಲಿ ಬಂದಿತ್ತು, ರೇರ್ ಅರ್ತ್ ಮೆಟಲ್ಸ್ ಅಟ್ ದ ಹಾರ್ಟ್ ಆಫ್ ಚೈನಾ US ರೈವಲ್ರಿ, ಬೀಜಿಂಗ್ಸ್ ಡಾಮಿನೆನ್ಸ್ ಇನ್ ದೀಸ್ ಮಿನರಲ್ಸ್
ಕೀ ಟು ದ ಫ್ಯೂಚರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಅ ಕಾಸ್ ಫಾರ್ ಕನ್ಸರ್ನ್ ಫಾರ್ ದ ವೆಸ್ಟ್. ಇದೊಂದು ನುಂಗಲಾರದ ಒಂದು ಏನ್ ಹೇಳ್ತೇವೆ ಸಂಕಟದ ರೀತಿಯಲ್ಲಿ ಇದೆ ಯಾವುದಕ್ಕೆ, USA ಗೆ. ಯಾಕಂದ್ರೆ ಇದರ ಒಂದು ಡೊಮಿನಿಯನ್ ಏನಿದೆ, ಡಾಮಿನೇಷನ್ ಏನಿದೆ ರೇರ್ ಅರ್ತ್ ಮೆಟಲ್ಸ್ಗೆ ಸಂಬಂಧಿಸಿದಾಗೆ ಅದು ತುಂಬಾನೇ ಸ್ಟ್ರಾಂಗ್ ಇದೆ. ಅಂದ್ರೆ ಡಿಪೆಂಡೆನ್ಸಿ, ಚೀನಾದ ಮೇಲೆ ಡಿಪೆಂಡೆನ್ಸಿ ಬೇರೆ ದೇಶಗಳಿಗೆ ಇದರಿಂದಾಗಿ ತುಂಬಾನೇ ಜಾಸ್ತಿ ಇದೆ. ಎಸ್, ಈಗ ಕ್ವೆಶ್ಚನ್ ನಂಬರ್ 4. ಗ್ರೇಟ್ ಬ್ಯಾರಿಯರ್ ರೀಫ್ ಅನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು ಗ್ರೇಟ್ ಬ್ಯಾರಿಯರ್ ರೀಫ್. ಇದು ಆಸ್ಟ್ರೇಲಿಯಾದ ಈಶಾನ್ಯದ ಹವಳದ ಸಮುದ್ರದಲ್ಲಿದೆ. ಎರಡನೇದು, ಬಾಹ್ಯಾಕಾಶದಿಂದ ನೋಡಬಹುದಾದ ಜೀವಂತ ಜೀವಿಗಳಿಂದ ಮಾಡಲ್ಪಟ್ಟ ವಿಶ್ವದ ಅತಿ ದೊಡ್ಡ ಏಕರಚನೆ ಇದು ಆಗಿದೆ. So it is located in the Coral Sea, that's situated in the northeast of Australia. And the second statement says that it is the world's biggest single structure made by a living organisms that can be seen from outer space. ಸೊ ಇದಕ್ಕೆ ಸಂಬಂಧಿಸಿದಾಗೆ ಯಾವುದು ಕರೆಕ್ಟ್ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ. ಬೋತ್ 1 and 2, 1 ಮತ್ತು 2 ಸ್ಟೇಟ್ಮೆಂಟ್ಗಳು ಕೂಡ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಾಗೆ ಕರೆಕ್ಟ್ ಆಗಿರುವಂತ ಉತ್ತರ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2 ಸ್ಟೇಟ್ಮೆಂಟ್ಸ್ಗಳು ಕೂಡ ಕರೆಕ್ಟ್ ಆಗಿದೆ. ಸೊ ಈ ವಿಷಯ ಯಾಕೆ ಹೇಗೆ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಬಂತು ಅಂತ ಹೇಳಿದ್ರೆ ಹೀಗಿದೆ ನೋಡಿ. ಗ್ರೇಟ್ ಬ್ಯಾರಿಯರ್ ರೀಫ್ ಅಪಾಯದಲ್ಲಿ ಒಂದು ಕಲ್ಪಿತ ಅದ್ಭುತ, ಅ ಫೇಬಲ್ಡ್ ವಂಡರ್ ಇಸ್ ಇನ್ ಡೇಂಜರ್. ಸೊ ಈ ಹವಳದ ದಿಬ್ಬಗಳು ಏನು 2300 ಕಿಲೋಮೀಟರ್ ಉದ್ದ ಹಾಗೂ 3,46,000 ಸ್ಕ್ವೇರ್ ಕಿಲೋಮೀಟರ್ ಚದರ ವ್ಯಾಪ್ತಿಯನ್ನು ಹೊಂದಿರುವಂತ ಈ ಒಂದು ವಿಶ್ವದಲ್ಲೇ ಅತಿ ದೊಡ್ಡದಾಗಿರುವಂತ ಈ ಹವಳದ ದಿಬ್ಬಗಳೇನಿದೆ ತುಂಬಾನೇ ಒಂದು ಹವಳಗಳಿಗೆ ಸಂಬಂಧಿಸಿದಾಗಿ ಒಂದು ಉತ್ತಮವಾದಂತ ಒಂದು ಆವಾಸ ಸ್ಥಾನ. ಓಕೆ, ಹಾಗೂ ಇದನ್ನು ಔಟರ್ ಸ್ಪೇಸ್ ಇಂದಲೂ ಕೂಡ ಇದು ಕಾಣ್ತದೆ ಈ ಒಂದು ಹವಳದ ದಿಬ್ಬ. ಸೊ ಇಲ್ಲಿ ನಾವು ಕಾಣಬಹುದು ನೋಡಿ, ಅಲ್ಲಿ ಮೆನ್ಷನ್ ಮಾಡಿದ್ದೇನೆ. ಸೊ ಆ ಗ್ರೇಟ್ ಬ್ಯಾರಿಯರ್ ರೀಫ್ ಆರೆಂಜ್ ಕಲರ್ ಅಂತ ಏನಿದೆ ನೋಡಿ, ಸೊ ಆ ಭಾಗದಲ್ಲಿ ಇಡೀಯಾಗಿ ಆ ಗ್ರೇಟ್ ಬ್ಯಾರಿಯರ್ ರೀಫ್ ಅನ್ನು ಕಾಣಬಹುದು. ಸೊ ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿರುವಂತದ್ದು. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಮತ್ತೆ ಅಲ್ಲಿ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಬರ್ದಿದ್ದೇನಲ್ಲ, ಸೊ ಆ ಭಾಗದಲ್ಲೇ ಇದು ಕಾರಲ್ ಸಿ ಅಂತ, ಈ ಭಾಗದಲ್ಲಿರುವಂತಹ ಆ ಸಮುದ್ರಕ್ಕೆ ಕಾರಲ್ ಸಮುದ್ರ ಅಥವಾ ಹವಳದ ಸಮುದ್ರ ಅಂತಲೇ ಅದಕ್ಕೆ ಹೆಸರು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಅದು ಕರೆಕ್ಟ್ ಆಗಿದೆ. ಸೊ ಇಲ್ಲಿ ನಾವು ನೋಡ್ಬೋದು, ಸೊ ಇದು ನ್ಯೂಸ್ 27 ಜೂನ್ 2021 ಈ ನ್ಯೂಸ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ಒಂದು ತಾಣದಲ್ಲೂ ಕೂಡ ಇದು ಹೆಸರು ಮಾಡಿದೆ. ವರ್ಲ್ಡ್ ಹೆರಿಟೇಜ್ ಲಿಸ್ಟ್, ಇದನ್ನು ಯುನೆಸ್ಕೋ ಅದು ಟ್ಯಾಗ್ ಮಾಡುವಂಥದ್ದು ಅಥವಾ ಅದಕ್ಕೆ ಒಂದು ಶಿಫಾರಸು ಕೊಡುವಂಥದ್ದು. ಸೊ ಯುನೆಸ್ಕೋ ಸಂಸ್ಥೆ ಈ ಒಂದು ಪ್ರದೇಶವನ್ನು ವಿಶ್ವ ಪರಂಪರೆಯ ತಾಣ ಅಂತ ಹೇಳಿ 1981ರಲ್ಲೇ ಅದನ್ನು ರೆಕಗ್ನೈಸ್ ಮಾಡಿದೆ. ಸೊ ಹಾಗಾಗಿ ಈ ಒಂದು ಹವಳದ ದಿಬ್ಬದ ಜೊತೆಯಲ್ಲಿ ಬಹಳಷ್ಟು ಉತ್ಕೃಷ್ಟ ವೈವಿಧ್ಯಮಯ ರೀತಿಯ ಜೀವ ವೈವಿಧ್ಯತೆಯನ್ನು ಈ ಭಾಗದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಸೊ ಹವಳದ ದಿಬ್ಬಗಳು ಅಂತ ಹೇಳುವಾಗ ನೀವು ಒಂದು ತಿಳ್ಕೊಬೇಕು, ಹವಳದ ದಿಬ್ಬಗಳು ಏನು ಜೀವಿ ಅಲ್ಲ, ಅದರ ಒಳಗೆ ಇರುವಂತಹ ಪಾಲಿಪ್ಗಳು, ಕಲರ್ಲೆಸ್ ಆಗಿರುವಂತಹ ಒಂದು ಪಾಲಿಪ್ ಅಂತ ಒಂದಿರ್ತದೆ. ಸೊ ಆ ಜೀವಿ ಏನಿದೆ ಅದರ ಸುತ್ತ ರಚನೆ ಮಾಡುವಂತ ಈ ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಈ ಅಂಶವನ್ನೇ ನಾವು ಹವಳದ ದಿಬ್ಬಗಳು ಅಂತ ಹೇಳುವುದು. ಹಾಗೂ ಈ ಪಾಲಿಪ್ ನ ಒಳಗಿರುವಂತ ಒಂದು ಆಲ್ಗೆ ಇದೆ, ಪಾಚಿ, ಝೂಕ್ಸಾಂಥಲೆ ಅಂತ ಹೇಳಿಬಿಟ್ಟು. ಆ ಪಾಚಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಈ ಒಂದು ಹವಳಗಳಿಗೆ ಸಂಬಂಧಿಸಿದಾಗಿ ವಿವಿಧ ರೀತಿಯ ಕಲರ್ ಮತ್ತೆ ಆ ಒಂದು ರೀತಿಯ ಶೇಡ್ ಅನ್ನೋದು ಕೊಡುವಂಥದ್ದು. ಸೊ ಆ ಒಳಗೆ ಹವಳದ ದಿಬ್ಬದ ಒಳಗಿರುವಂತಹ ಪಾಲಿಪ್ ಮತ್ತು ಆ ಝೂಕ್ಸಾಂಥಲೆ ಏನಿದೆ ಅವುಗಳಿಗೆ ಒಂದು ಮ್ಯೂಚುವಲ್ ಪರಸ್ಪರವಾದಂತಹ ಒಂದು ಸಿಂಬಯೋಟಿಕ್ ರಿಲೇಶನ್ಶಿಪ್ ಇದೆ. ಈಗ ಇಕಾಲಜಿಯಲ್ಲಿ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿ ಮೇಲೆ ಹೇಗೆ ಅವಲಂಬನೆಗೊಳ್ತದೆ ಅದಕ್ಕೆ ನಾವು ಸಿಂಬಯೋಟಿಕ್ ಮ್ಯೂಚುವಲಿಸಮ್ ಅಂತ ನಾವು ಹೇಳುವಂಥದ್ದು. ಸೊ ಇದಿಷ್ಟು ಗ್ರೇಟ್ ಬ್ಯಾರಿಯರ್ ರೀಫ್ಗೆ ಸಂಬಂಧಿಸಿದ್ದು. ಸೊ ಇದು ತಾಪಮಾನ ಏರಿಕೆಯಿಂದಾಗಿ ಇದು ಹವಳದ ದಿಬ್ಬಗಳೇನಿದೆ ನೋಡಿ ಅದು ತುಂಬಾನೇ ಸೂಕ್ಷ್ಮವಾಗಿರುವಂತಹ ಒಂದು ಜೀವಿಗಳು, ಅಂದ್ರೆ ಯಾವುದು ಆ ಪಾಲಿಪ್ಗಳು. ಸೊ ಕೊಂಚ ರೀತಿ ಸಮುದ್ರದಲ್ಲಿನ ಅಥವಾ ಸಾಗರದಲ್ಲಿನ ತಾಪಮಾನ ಏರಿಕೆ ಆದರೂ ಕೂಡ ಆ ಹವಳದ ದಿಬ್ಬಗಳು ನಶಿಸ್ತದೆ. ಅಥವಾ ಮಾಲಿನ್ಯಕಾರಕಗಳ ಸ್ವರೂಪ ಸಮುದ್ರದಲ್ಲಿ ಜಾಸ್ತಿ ಆದರೂ ಕೂಡ ಈ ಹವಳಗಳು ಬ್ಲೀಚ್ ಆಗುವಂತ ಸಾಧ್ಯತೆಗಳು ಇದೆ. ಸೊ ಹಾಗಾಗಿ ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಇಂದಾಗಿ ಅಥವಾ ಸಮುದ್ರದ ತಾಪಮಾನದ ಒಂದು ಇದು ಪ್ರಮಾಣ ಜಾಸ್ತಿ ಆಗುವುದರಿಂದ ಈ ದಿಬ್ಬಗಳಿಗೆ ಒಂದು ಅಪಾಯ ತಂದಿದೆ ಅಂತ ಹೇಳುವಂತ ಒಂದು ನ್ಯೂಸ್ ಐಟಮ್ ಈ ಒಂದು 27 ಜೂನ್ 2021 ನ್ಯೂಸ್ ಐಟಮ್ ಅಲ್ಲಿ ಇರುವಂತದ್ದು. ಸೊ ಇನ್ನೊಂದು ವಿಷಯ ನಾವು ತಿಳ್ಕೊಂಡಿದ್ದೇವೆ ಏನಂತ ಹೇಳಿದ್ರೆ, ಈ ಭಾಗ ಅಥವಾ ಗ್ರೇಟ್ ಬ್ಯಾರಿಯರ್ ರೀಫ್ ಎಂಬ ಈ ಹವಳದ ದಿಬ್ಬ ಅಂದ್ರೆ ಆ ಪ್ರದೇಶ ಇದೆ, ಅದು ವಿಶ್ವ ಪರಂಪರೆಯ ತಾಣಕ್ಕೆ ಕೂಡ ಅದು ಸೇರ್ಕೊಂಡಿದೆ. ಸೊ ಇಲ್ಲಿ ನಾವು ಆಗ ಡಿಸ್ಕಸ್ ಮಾಡಿದ ಎಲ್ಲ ವಿಷಯಗಳಿದೆ.
ಸರಿಸುಮಾರು 2900 ಅಂತಹ ವಿಶಿಷ್ಟವಾಗಿರುವಂತಹ ಈ ಹವಳದ ದಿಬ್ಬಗಳು ಸರಿಸುಮಾರು 900 ದ್ವೀಪಗಳ ಮೂಲಕ ಅಂದ್ರೆ ಸುತ್ತುವರೆದಿದೆ. ಹಾಗೂ ಇದು ಕಾರಲ್ ಸಿ, ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ನ ಭಾಗದಲ್ಲಿರುವಂತಹ ಈಶಾನ್ಯ ಭಾಗದಲ್ಲಿ ಇದು ಸಮುದ್ರದಲ್ಲಿ ಕಂಡು ಬರುವಂಥದ್ದು. ಹಾಗೂ ಬಾಹ್ಯಾಕಾಶದಿಂದಲೂ ಕೂಡ ಸಿಂಗಲ್ ಒಂದು ಅಂದ್ರೆ ಲಿವಿಂಗ್ ಆರ್ಗನಿಸಮ್ಸ್ ಇಂದ ಕನ್ಸ್ಟ್ರಕ್ಟ್ ಆಗಿರುವಂತಹ ಒಂದು ಸಿಂಗಲ್ ಬಿಗ್ ಸ್ಟ್ರಕ್ಚರ್, ವರ್ಲ್ಡ್ಸ್ ಬಿಗ್ಗೆಸ್ಟ್ ಸಿಂಗಲ್ ಸ್ಟ್ರಕ್ಚರ್ ಅಂತ ಹೇಳುವಂತಹ ಒಂದು ಇದು ಕೂಡ ಅದಕ್ಕೆ ಇದೆ. ಸೊ ಈ ರೀಫ್ ಸ್ಟ್ರಕ್ಚರ್ ನ ಒಳಗಿರುವಂತಹ ಆ ಟೈನಿ ಆರ್ಗನಿಸಮ್ಸ್ ನ ಹೆಸರು ಏನು ಅಂತ ಹೇಳಿದ್ರೆ ಕಾರಲ್ ಪಾಲಿಪ್ಸ್ ಅಂತ ಹೇಳುವಂಥದ್ದು. ಟ್ರಾನ್ಸ್ಪರೆಂಟ್ ಆಗಿರುವಂತಹ ಜೀವಿಗಳಿಗೆ, ಸೂಕ್ಷ್ಮವಾಗಿರುವಂತಹ ಜೀವಿಗಳಿಗೆ, ಸೂಕ್ಷ್ಮಾಣು ಜೀವಿಗಳಲ್ಲ ಅದು, ಸೂಕ್ಷ್ಮ ಇರುವಂತಹ ಜೀವಿಗಳಿಗೆ ಅದು ಪಾಲಿಪ್ಸ್ ಅಂತ ಹೇಳುವಂಥದ್ದು. ಸಾಫ್ಟ್ ಆಗಿರುವಂತಹ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಬಾಡೀಸ್ಗಳು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಗ್ರೇಟ್ ಬ್ಯಾರಿಯರ್ ರೀಫ್. ಸೊ ಇಲ್ಲಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದೆ. ಸೊ ಈ ಲೊಕೇಶನ್ ಬಗ್ಗೆ ನಿಮಗೆ ಮಾಹಿತಿ ಬೇಕು. ಓಕೆ, ಈಗ ಕ್ವೆಶ್ಚನ್ ನಂಬರ್ 5. ಆಪರೇಷನ್ ಒಲಿವಿಯಾವನ್ನು ಈ ಕೆಳಗಿನವುಗಳು ಈ ಕೆಳಗಿನ ಸಂಸ್ಥೆಗಳು ಕೈಗೊಂಡಿದೆ ಅಂತ ಹೇಳಿಬಿಟ್ಟು. ಸೊ ಆಪರೇಷನ್ ಒಲಿವಿಯಾ ಇಸ್ ಅಂಡರ್ಟೇಕನ್ ಬೈ ವಿಚ್ ಆಫ್ ದ ಫಾಲೋವಿಂಗ್? ಸೊ ಹಿಯರ್ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಇದು ಇಂಡಿಯನ್ ಕೋಸ್ಟ್ ಗಾರ್ಡ್ ಇದು ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ಸೊ ಆಪರೇಷನ್ ಒಲಿವಿಯಾ ಅಂದ್ರೆ ಏನು? ಸೊ ಮುಂದಿನ ಕ್ವೆಶ್ಚನ್ಗಳ ಕಡೆಗೆ ಗಮನಿಸುವ. ಆಪರೇಷನ್ ಒಲಿವಿಯಾ ಈ ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಅಲ್ಲಿ ಆಪ್ಷನ್ಸ್ ನೋಡಿ: ಆಲಿವ್ ಎಣ್ಣೆ ಮಾಫಿಯಾ, ಆಲಿವ್ ರಿಡ್ಲೆ ಆಮೆಗಳು, ಮಕ್ಕಳ ಕಳ್ಳಸಾಗಣೆ ಹಾಗೂ ಮೇಲಿನ ಯಾವುದೂ ಅಲ್ಲ. ಸೊ ಆಪರೇಷನ್ ಒಲಿವಿಯಾ ಇಸ್ ರಿಲೇಟೆಡ್ ಟು ಆಲಿವ್ ರಿಡ್ಲೆ ಟರ್ಟಲ್ಸ್. ಆಲಿವ್ ರಿಡ್ಲೆ ಆಮೆಗಳಿಗೆ ಸಂಬಂಧಿಸಿದಾಗಿರುವಂತಹ ಒಂದು ಕಾರ್ಯಾಚರಣೆ. ಸೊ ಆಗ ಒಂದು ನಾವು ಆಮೆಯ ಬಗ್ಗೆ ತಿಳ್ಕೊಂಡಿದ್ದೇವೆ ಫಸ್ಟ್ ಕ್ವೆಶ್ಚನ್ ಅಲ್ಲಿ. ಓಕೆ, ಬ್ಲ್ಯಾಕ್ ಸಾಫ್ಟ್ ಶೆಲ್ ಟರ್ಟಲ್ ಅದು ಸಿಹಿ ನೀರಿನ ಆಮೆ. ಈ ಆಲಿವ್ ರಿಡ್ಲೆ ಟರ್ಟಲ್ಸ್ ಇದೆಯಲ್ಲ, ಇದು ಸಮುದ್ರ ಆಮೆಗಳು. ಇಸ್ ಇಟ್ ಕ್ಲಿಯರ್? ಸೊ ಆ ಡಿಫ್ರೆನ್ಸ್ ಅನ್ನು ನಾವು ಗೊತ್ತು ಮಾಡಬೇಕು. ಸೊ ಆಲಿವ್ ರಿಡ್ಲೆ ಟರ್ಟಲ್ಸ್ ನ ಬಗ್ಗೆ ಇನ್ನೊಂದು ಪ್ರಶ್ನೆ ಇದೆ, ಆ ನಂತರ ನಾವು ಡಿಸ್ಕಸ್ ಮಾಡುವ. ಆಲಿವ್ ರಿಡ್ಲೆ ಆಮೆಗಳನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪ್ಲೀಸ್ ನೋಟ್ ದ ಫಾಲೋಯಿಂಗ್ 2 ಸ್ಟೇಟ್ಮೆಂಟ್ಸ್. ಇದನ್ನು IUCN ಪಟ್ಟಿಯಲ್ಲಿ ದುರ್ಬಲ ಎಂದು ಪಟ್ಟಿ ಮಾಡಲಾಗಿದೆ. ಇಟ್ ಇಸ್ ಲಿಸ್ಟೆಡ್ ಆಸ್ ವಲ್ನರಬಲ್ ಇನ್ ದ IUCN ರೆಡ್ ಲಿಸ್ಟ್. ಎರಡನೇದು, ಅದರ ಗೂಡು ಕಟ್ಟುವ ಅಭ್ಯಾಸವನ್ನು ಆರಿಬಾಡ ಎಂದು ಕರೆಯಲಾಗುತ್ತದೆ. Their nesting habits are called as ಆರಿಬಾಡ. ಸೊ ಇಲ್ಲಿ ಯಾವುದು ಕರೆಕ್ಟ್ ಆಗಿರುವಂತ ಸ್ಟೇಟ್ಮೆಂಟ್ ಅಂತ ಇಲ್ಲಿ ಪ್ರಶ್ನೆ. ಸೊ ಇಲ್ಲಿ ಆಪ್ಷನ್ ಸಿ 2 ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್ ಆಗಿವೆ. ಸೊ ಆಲಿವ್ ರಿಡ್ಲೆ ಆಮೆಗಳು ಅಂತ ಹೇಳಿದ್ರೆ ಈ ಸಮುದ್ರ ಆಮೆಗಳು, ಲೆಟ್ ಮಿ ಸಿ ಇಫ್ ದೇರ್ ಇಸ್ ಎಸ್, ಈ ಸಮುದ್ರ ಆಮೆಗಳೇನಿದೆ ಇದು ತುಂಬಾನೇ ಹೇರಳವಾಗಿ ನಮಗೆ ಸಮುದ್ರದಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಎಷ್ಟೋ ದೂರ ಸಮುದ್ರ ಸಾಗರಗಳಲ್ಲಿ ಅದು ಈಜಾಡಿ ಆ ನಂತರ ನಮ್ಮ ದೇಶಕ್ಕೆ ಸಂಬಂಧಿಸಿದಾಗೆ ಒಡಿಸ್ಸಾದ ಕರಾವಳಿ ಭಾಗಕ್ಕೆ ಅದು ಬಂದು ಮೊಟ್ಟೆ ಇಡ್ಲಿಕ್ಕೆ ಅಂತ ಅದು ಬರುವಂಥದ್ದು. ಸೊ ಸಹಸ್ರಾರು ಸಂಖ್ಯೆಯಲ್ಲಿ ಈ ಆಲಿವ್ ರಿಡ್ಲೆ ಆಮೆಗಳು ಒರಿಸ್ಸಾ ಕರಾವಳಿಗೆ ಬಂದು ಕರಾವಳಿ ತೀರದಲ್ಲಿ, ಸಮುದ್ರ ತೀರದಲ್ಲಿ ಸ್ವಲ್ಪ ಅಂದ್ರೆ ಈ ಮರಳಲ್ಲಿ ಒಂಥರ ಅಗ್ದು ಆ ನಂತರ ಮೊಟ್ಟೆ ಇಟ್ಟು ಆ ನಂತರ ಪುನಃ ವಾಪಸ್ ಅದು ಮರಳುವಂಥದ್ದು. ಸೊ ಆ ಪ್ರಕ್ರಿಯೆಗೆ, ಆ ಗೂಡು ಕಟ್ಟುವ ಪ್ರಕ್ರಿಯೆಗೆ ಅದನ್ನು ಆರಿಬಾಡ ಅಂತ ಹೇಳುವಂಥದ್ದು. ಅದಲ್ಲದೆ ಈ ಆಲಿವ್ ರಿಡ್ಲೆ ಆಮೆಗಳು ಇದೆಯಲ್ಲ, ಅದು ದುರ್ಬಲ ಅಂತ ಆ ಒಂದು ಪಟ್ಟಿಯಲ್ಲಿ ಅದನ್ನು IUCN ಅಲ್ಲಿ ಪಟ್ಟಿ ಮಾಡಲಾಗಿದೆ. ವಲ್ನರಬಲ್ ಅಂತ ಹೇಳಿದ್ರೆ ದುರ್ಬಲ ಆಗಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಸಂರಕ್ಷಣೆ ಮಾಡದೇ ಹೋದ್ರೆ ಆ ನಂತರ ಅದು ಅಳಿವಿನಂಚಿಗೆ ಹೋಗ್ಬೋದು, ಆ ನಂತರ ಅದು ತೀರಾ ಅಳಿವಿನಂಚಿಗೆ ಹೋಗ್ಬೋದು. ಸೊ ವಲ್ನರಬಲ್ ಅಂತ ಹೇಳಿದ್ರೆ ಇಫ್ ಪ್ರಾಪರ್ ಪ್ರೊಟೆಕ್ಷನ್ ಮೆಕ್ಯಾನಿಸಮ್ಸ್ ಆರ್ ನಾಟ್ ಅಂಡರ್ಟೇಕನ್, then these particular organisms may turn endangered and then critically endangered. ಸೊ ಹಾಗಾಗಿ ಇದರ ಸಂಖ್ಯೆ ಏನು ತುಂಬಾನೇ ಕುಸಿದಿಲ್ಲ. ಆದ್ರೆ ಇದು ಮೊಟ್ಟೆ ಇಡುವಂತ ಸಂದರ್ಭದಲ್ಲಿ ಒಂದು ಅಂದಾಜು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ 1000 ಆಮೆಗಳಲ್ಲಿ 1 ಆಮೆ ಜೀವಂತವಾಗಿ ಸಮುದ್ರವನ್ನು ಸೇರುವಂತ ಪ್ರಕ್ರಿಯೆ. ಯಾಕಂದ್ರೆ ನಾಯಿಗಳಿಂದ ಇರ್ಬೋದು, ಹಕ್ಕಿಗಳಿಂದ ಇರ್ಬೋದು, ಯಾಕಂದ್ರೆ ಮೊಟ್ಟೆ ಒಡೆದು ಆ ಪುಟ್ಟ ಮರಿ ಆಮೆಗಳು ವಾಪಸ್ ಮರಳಿಂದ ಹೋಗಿ ಆ ನಂತರ ಕಡಲನ್ನು ಸೇರುವಂತ ಸಮಯದಲ್ಲಿ ತುಂಬಾ ಅದಕ್ಕೆ ಅಡಚಣೆಗಳು ಉಂಟಾಗ್ತದೆ. ಕೆಲವು ಸಲ ಗಿಡುಗಗಳಿರ್ಬೋದು, ಹದ್ದುಗಳಿರ್ಬೋದು, ನಾಯಿ, ಬೇರೆ ಬೇರೆ ಪ್ರಾಣಿಗಳು ಅದನ್ನು ಆಹಾರವಾಗಿ ಸೇವಿಸ್ತದೆ. ಹಾಗೂ ಸಮುದ್ರಕ್ಕೆ ಸೇರಿದ್ರು ಕೂಡ ಪಾಪ ಎಷ್ಟೋ ಇಂತಹ ಆಮೆಗಳು ಈ ಮೀನುಗಾರರ ಬಲೆಗೆ ಸಿಕ್ಕುವಂಥದ್ದು. ಸೊ ಈ ರೀತಿಯ ಸನ್ನಿವೇಶಗಳಲ್ಲಿ ಅದರ ಸಂಖ್ಯೆ ಇಳಿಮುಖವಾಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಹಾಗಾಗಿ ನಮ್ಮ ಕರಾವಳಿ ರಕ್ಷಣಾ ಪಡೆ ಏನಿದೆ, ಇಂಡಿಯನ್ ಕೋಸ್ಟ್ ಗಾರ್ಡ್ ಏನಿದೆ, ಆಪರೇಷನ್ ಒಲಿವಿಯಾ ಅಂತ ಹೇಳುವಂತ ಒಂದು ಕಾರ್ಯಾಚರಣೆ ಅನ್ನೋದು ಹಮ್ಮಿಕೊಂಡಿದೆ. ಅಂದ್ರೆ ಆ ಭಾಗದಲ್ಲಿ ಈ ಒಂದು ಆಲಿವ್ ರಿಡ್ಲೆ ಟರ್ಟಲ್ಸ್ಗಳು ಅಥವಾ ಆಲಿವ್ ರಿಡ್ಲೆ ಆಮೆಗಳನ್ನು ಸೂಕ್ತ ರೀತಿಯಲ್ಲಿ ರಕ್ಷಿಸಿ ಯಾವುದೇ ರೀತಿಯ ಪ್ರಿಡೇಟರ್ಸ್ಗಳು ಬಾರದ ರೀತಿಯಲ್ಲಿ ಅದನ್ನು
ಅಂದ್ರೆ ಸಂರಕ್ಷಿಸಲಿಕ್ಕೆ ಇರುವಂತಹ ಒಂದು ಕಾರ್ಯಾಚರಣೆ. ಸೊ ಆಪರೇಷನ್ ಒಲಿವಿಯಾ ಅಂತ ಹೇಳಿದ್ರೆ ಇಟ್ ಈಸ್ ಆನ್ 13th June 2021ಕ್ಕೆ ಸಂಬಂಧಿಸಿದ ಇದು ವಿಷಯ. ಆಲಿವ್ ರಿಡ್ಲೆ ಆಮೆಗಳನ್ನು ಭಾರತೀಯ ಕರಾವಳಿ ಸಿಬ್ಬಂದಿ ರಕ್ಷಿಸಲು ಒಲಿವಿಯಾ ಕಾರ್ಯಾಚರಣೆ ಅಂತ ಹೇಳಿಬಿಟ್ಟು. ಓಕೆ, ಸೊ ದ ಕೋಸ್ಟ್ ಗಾರ್ಡ್ ಈ ರೀತಿಯಾಗಿ ಆಮೆಗಳ ಸಂರಕ್ಷಣೆಗೆ ಸಂಬಂಧಿಸಿದ ಹಾಗೆ ಇದು ಕೈಗೊಂಡಂತಹ ಒಂದು ಕಾರ್ಯಾಚರಣೆ. ಸೊ ಇಲ್ಲಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್. ಆಗ ನಾನು ಹೇಳಿದ್ದೇನೆ, ಈ ಕೋಸ್ಟ್ ಗಾರ್ಡ್ ಎಂಬುದು ಇದೆಯಲ್ಲ ಸರಿಸುಮಾರು 1980ರಿಂದಲೇ ಈ ರೀತಿಯ ಇನಿಷಿಯೇಷನ್ ಅನ್ನು ಮಾಡ್ಕೊಂಡು ಬಂದಿದೆ. ಆಪರೇಷನ್ ಒಲಿವಿಯಾ ಎಂಬುದು ಹೊಸತಲ್ಲ. ಆಪರೇಷನ್ ಒಲಿವಿಯಾವನ್ನು 1980ರಿಂದಲೇ ಈ ರೀತಿಯ ಇನಿಷಿಯೇಷನ್ ಮೂಲಕ ಈ ಕೋಸ್ಟ್ ಗಾರ್ಡ್ಗಳು ಈ ಒಂದು ಆಲಿವ್ ರಿಡ್ಲೆ ಆಮೆಗಳ ಸಂರಕ್ಷಣೆಗೆ ಅದು ಪ್ರತಿ ವರ್ಷ ಕಾರ್ಯನಿರ್ವಹಿಸ್ತಾ ಇದೆ. ಯಾಕಂದ್ರೆ ಅದು ನವೆಂಬರ್ ಇಂದ ಡಿಸೆಂಬರ್ ವರೆಗೆ ಆ ಆಮೆಗಳು ಬರುವಂಥದ್ದು ಕರಾವಳಿ ತೀರಕ್ಕೆ ಮೊಟ್ಟೆ ಇಡ್ಲಿಕ್ಕೆ ಅಂತ ಹೇಳಿಬಿಟ್ಟು. ಸೊ ಆ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಈ ರೀತಿಯ ಒಂದು ಕಾರ್ಯಾಚರಣೆಯನ್ನು ಮಾಡುವಂಥದ್ದು. ಈಗ ಆಲಿವ್ ರಿಡ್ಲೆ ಟರ್ಟಲ್ ಅಂತ ಹೇಳಿದ್ರೆ ಆಗ್ಲೇ ಹೇಳಿದಾಗೆ IUCN ಕೆಂಪು ಪಟ್ಟಿಯಲ್ಲಿ ಇದು ದುರ್ಬಲ ಅಂದ್ರೆ ವಲ್ನರಬಲ್ ಅಂತ ಪಟ್ಟಿಯಲ್ಲಿ ಅದು ಇದೆ. ಹಾಗೂ ನಮ್ಮ ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರಲ್ಲೂ ಕೂಡ ಅದು ಶೆಡ್ಯೂಲ್ 1 ನಲ್ಲಿ ಇರಲಿ. ಶೆಡ್ಯೂಲ್ 1 ಅಂತ ಹೇಳಿದ್ರೆ ತೀರಾ ಅದನ್ನು ಸಂರಕ್ಷಣೆಗೆ ನಾವು ಒಳಪಡಬೇಕು ಅಂತ ಹೇಳಿಬಿಟ್ಟು. ಅದಲ್ಲದೆ ಯು ಕ್ಯಾನ್ ಸಿ ಒನ್ ಮೋರ್ ಥಿಂಗ್. ಈ ಒಡಿಸ್ಸಾದ ಕರಾವಳಿಯಲ್ಲಿ 480 ಕಿಲೋಮೀಟರ್ ಏನು ಒಡಿಸ್ಸಾ ರಾಜ್ಯದ ಕರಾವಳಿ ಇದೆ, ಅಲ್ಲಿ ಪ್ರಮುಖ 3 ಲೊಕೇಶನ್ಸ್ಗಳಲ್ಲಿ ಆರಿಬಾಡ ಬೀಚಸ್ ಅಂತ ಹೇಳಿ ಅಂದ್ರೆ ಆ ಮೊಟ್ಟೆ ಇಡ್ಲಿಕ್ಕೆ ಬರುವಂತಹ ಒಂದು ಪ್ರದೇಶಗಳನ್ನು ಗುರುತಿಸಿಕೊಂಡಿದ್ದಾರೆ. ಒಂದು ಯಾವುದು ಅಂತ ಹೇಳಿದ್ರೆ ಗಾಹಿರ್ ಮಾತಾ ಬೀಚ್. ಎರಡನೇದು ದೇವಿ ನದಿ ಅದು ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ಪ್ರದೇಶ. ಇನ್ನೊಂದು ಋಷಿಕುಲ್ಯ ಅಂತ ಹೇಳಿಬಿಟ್ಟು. ಸೊ ದೀಸ್ 3 places or Aribada beaches are the most desired locations for these olive ridley turtles for laying eggs. Okay, so Gahir Mata Rushikulyada ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. So Gahir Mata, mouth of the Devi river and in Rushikulya. Okay, question number 8. 2021ರ ಫುಕುಯೋಕಾ ಗ್ರ್ಯಾಂಡ್ ಪ್ರಶಸ್ತಿ ಯಾವ ಭಾರತೀಯರಿಗೆ ಅದು ಕೊಡಲಾಗಿದೆ? Which Indian was selected for the 2021 Fukuoka Grand Prize? So options illide. So illi correct uttara yaudu ant helidre it is option A, that is P. Sainath. Ega next question follows. Question number 9. Which one of them are the recipients of the Fukuoka Grand Prize? 2021ರ Fukuoka Grand ಪ್ರಶಸ್ತಿಯನ್ನು ಯಾವ ಇದು ಹೀಗಾಗಬೇಕು. ಐ ಆಮ್ ವೆರಿ ಸಾರಿ, ಹೀಗಾಗಬೇಕು. ಈ ಕೆಳಕಂಡ ಯಾವ ಭಾರತೀಯರು, ಈ ಪ್ರಶ್ನೆಯಲ್ಲಿ ಸ್ವಲ್ಪ ಚೇಂಜಸ್ ಇದೆ ಸ್ಟೂಡೆಂಟ್ಸ್, ಪ್ಲೀಸ್ ಗಮನಿಸಿ. ಈ ಪ್ರಶ್ನೆ ಹೇಗೆ ಬರ್ಬೇಕಂತ ಹೇಳಿದ್ರೆ ಫುಕುಯೋಕಾ ಗ್ರ್ಯಾಂಡ್ ಪ್ರೈಸ್ ಇದು ಈ ಕೆಳಕಂಡ ಯಾವ ಭಾರತೀಯರಿಗೆ ಇದು ಇಲ್ಲಿವರೆಗೆ ದೊರಕಿದೆ ಅಂತ ಹೇಳಿಬಿಟ್ಟು. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಈ ಕ್ವಶನ್ ಅನ್ನು ದಯವಿಟ್ಟು ನಾನು ರೀಶಫಲ್ ಮಾಡ್ತೇನೆ. 2021 ಅಲ್ಲಿ ಬರಲ್ಲ. ಫುಕುಯೋಕಾ ಗ್ರ್ಯಾಂಡ್ ಪ್ರಶಸ್ತಿ ಎಂಬುದು ಈ ಕೆಳಕಂಡ ಯಾವ ಭಾರತೀಯರಿಗೆ ಲಭಿಸಿದೆ? ಇಲ್ಲಿ ಆಪ್ಷನ್ಸ್ ಇದೆ: ರೋಮಿಲಾ ಥಾಪರ್, AR ರೆಹಮಾನ್, ಅಮ್ಜದ್ ಅಲಿ ಖಾನ್ ಮತ್ತು ಆಪ್ಷನ್ ಡಿ ಆಲ್ ದಿ ಅಬವ್. ಇಲ್ಲಿ ಆಪ್ಷನ್ ಡಿ ಆಲ್ ದಿ ಅಬವ್ ಅಂತ ಬರ್ಬೇಕಾಯ್ತಾ? ಇಲ್ಲಿ ಆಪ್ಷನ್ ಡಿ ಆಲ್ ದಿ ಅಬವ್, ಅರ್ನಬ್ ಗೋಸ್ವಾಮಿ ಇಲ್ಲ ಇಲ್ಲಿ, ಪ್ಲೀಸ್ ಇದನ್ನು ಕನ್ನಡದಲ್ಲಿ ದಯವಿಟ್ಟು ಸರಿ ಮಾಡ್ಕೊಳ್ಳಿ. ಸೊ ಆಪ್ಷನ್ ಡಿ ಆಲ್ ದಿ ಅಬವ್ ಅಂತ ಇಲ್ಲಿ ಬರುವಂಥದ್ದು. ಓಕೆ, ಆಪ್ಷನ್ ಡಿ ಅಂತ ಹೇಳಿ ಇಲ್ಲಿ ಆಲ್ ದಿ ಅಬವ್. ರೋಮಿಲಾ ಥಾಪರ್ ಅವ್ರ ಹಿಸ್ಟೋರಿಯನ್, ಅವರಿಗೂ ಕೂಡ ಇದು ದಕ್ಕಿದೆ. AR ರೆಹಮಾನ್ ಅವರಿಗೂ ಕೂಡ ದಕ್ಕಿದೆ. ಹಾಗೂ ಮೂರನೇದಾಗಿ ಅಮ್ಜದ್ ಅಲಿ ಖಾನ್ ಸರೋದ್ ಮಾಸ್ಟರ್ ಅವರು, ಸೊ ಅವರಿಗೂ ಕೂಡ ಅದು ದಕ್ಕಿದೆ. ಸೊ ಸರಿಸುಮಾರು ನಮ್ಮ ಭಾರತ ದೇಶದಲ್ಲಿ 11 ಮಂದಿಗೆ ಈವರೆಗೆ ಈ ಫುಕುಯೋಕಾ ಗ್ರ್ಯಾಂಡ್ ಪ್ರಶಸ್ತಿಯು ಲಭಿಸಿದೆ. ದಯವಿಟ್ಟು ಇಲ್ಲಿ ಕ್ಷಮಿಸಿ, ಈ ಕನ್ನಡ ಟ್ರಾನ್ಸ್ಲೇಷನ್ ಸ್ವಲ್ಪ ಆಚೆ ಈಚೆ ಆಗಿದೆ. ಕ್ವಶನ್ಸ್ ಆಲ್ಸೋ. ಸೊ ಕನ್ನಡದ ಈ ಟ್ರಾನ್ಸ್ಲೇಷನ್ ಅನ್ನು ದಯವಿಟ್ಟು ಸ್ವಲ್ಪ ಗಮನಿಸಿ, ಈ ಒಂದು ಕರೆಕ್ಷನ್ ಅನ್ನು ದಯವಿಟ್ಟು ಗಮನಿಸಿ. ಇನ್ನೊಂದಿದೆ ನೋಡಿ. ಸೊ ಈ ವರ್ಷದ್ದು ನಿಮ್ಗೆಲ್ಲ ಗೊತ್ತಿರುವ ಹಾಗೆ 2021 ಆ ಪ್ರಶಸ್ತಿ ಸಿಕ್ಕಿರುವಂಥದ್ದು P. ಸಾಯಿನಾಥ್ ಅವರಿಗೆ, ಹೌದಾ ಅಲ್ವಾ? ಸೊ P. ಸಾಯಿನಾಥ್ ಅಂತ ಹೇಳಿದ್ರೆ ಅವರು ಖ್ಯಾತ ಪತ್ರಕರ್ತರು, ನೀವೆಲ್ಲ ಕೇಳಿರ್ಬಹುದು ಅವರ ಹೆಸರು. ಅನೇಕ ಪುಸ್ತಕಗಳನ್ನೆಲ್ಲ ಬರೆದಿದ್ದಾರೆ ಮತ್ತು ಗ್ರಾಮೀಣ ಭಾರತದ ಒಂದು ಬಗ್ಗೆ ತುಂಬಾನೇ ಒಂದು ಕವರೇಜ್ ಅನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಹೈಲೈಟ್ ಮಾಡಿದ್ದಾರೆ. ಸೊ ಈ P. ಸಾಯಿನಾಥ್ ಅವರು ಬರೆದ ಪ್ರಸಿದ್ಧ ಪುಸ್ತಕಗಳಲ್ಲಿ ಈ ಕೆಳಕಂಡವು ಯಾವುದು? ಆಪ್ಷನ್ ಎ, ಎವ್ರಿಬಡಿ ಲವ್ಸ್ ಅ ಗುಡ್ ಡ್ರೌಟ್. ಡ್ರೌಟ್ ಅಂತ ಹೇಳಿದ್ರೆ ಬರಗಾಲ. ಸೊ ಇದು ನೋಡಿ, ಎವ್ರಿಬಡಿ ಲವ್ಸ್ ಅ ಗುಡ್ ಡ್ರೌಟ್ ಅಂತ ಹೇಳಿದ್ರೆ ಎಲ್ಲರಿಗೂ ಬರಗಾಲ ಅಂದ್ರೆ ಬಹಳಷ್ಟು ಇಷ್ಟ. ಎರಡನೇದು ಇನ್ನರ್ ರಿಸಿಸ್ ಅಂಡ್ ಔಟರ್ ಸ್ಪೇಸ್ ಅಂತ ಹೇಳಿಬಿಟ್ಟು. ಮೂರನೇದು ಸಿ, ಆಪ್ಷನ್ ಸಿ, ದ ಪವರ್ ಆಫ್ ನೌ.
ಅಂಡ್ ಆಪ್ಷನ್ ಡಿ ಆಲ್ ದಿ ಅಬೌವ್. ಸೊ ಇಲ್ಲಿ ಪಿ ಸಾಯಿನಾಥ್ ಅವರು ಬರೆದಂತ ಬಹಳಷ್ಟು ಹೆಸರುವಾಸಿಯಾದ ಪುಸ್ತಕ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ, ಅದು ಎವ್ರಿಬಡಿ ಲವ್ಸ್ ಅ ಗುಡ್ ಡ್ರಾಟ್. ಅಂದ್ರೆ ಬರಗಾಲದ ಸಮಯದಲ್ಲಿ ರೈತ ಹೆಚ್ಚುವರಿಯಾಗಿ ಸಫರ್ ಆಗ್ತಾನೆ, ಹೌದು, ಆದರೆ ಇದನ್ನು ಎಷ್ಟು ಮಂದಿ ಈ ಬರಗಾಲವನ್ನು ಎನ್ಕ್ಯಾಶ್ ಮಾಡಿಕೊಂಡು ಲಾಭ ಪಡಿತಾರೆ, ಮಧ್ಯವರ್ತಿಗಳಿರ್ಬೋದು, ಬೇರೆ ಬೇರೆ ಆಯಾಮಗಳು. ಸೊ ಆ ಪುಸ್ತಕದಲ್ಲಿ ತುಂಬಾನೇ ಚೆನ್ನಾಗಿ ಅವರು ಕ್ರಿಟಿಕಲ್ ಆಗಿ ಅದನ್ನು ವಿಶ್ಲೇಷಿಸಿದ್ದಾರೆ. ಸೊ ಈ ಪುಸ್ತಕ ತುಂಬಾನೇ ಇಂಟರ್ನ್ಯಾಷನಲ್ ಎಕ್ಲೇಮ್ ಅನ್ನು ಕೂಡ ಪಡ್ಕೊಂಡಿದೆ. ಎವ್ರಿಬಡಿ ಲವ್ಸ್ ಅ ಗುಡ್ ಡ್ರಾಟ್. ಡ್ರಾಟ್ ಅಂದ್ರೆ ಬರಗಾಲ, ಎಲ್ಲರಿಗೂ ಬರಗಾಲ ಬರಬೇಕು ಅಂತ ಕಾಯ್ತಾ ಇರ್ತಾರೆ ಅಂತ ಹೇಳುವ ಆ ಅರ್ಥದಲ್ಲಿ ಆ ಒಂದು ಪುಸ್ತಕವನ್ನು ಅವರು ಬರೆದಿದ್ದಾರೆ. ಸೊ ಇದನ್ನು ಬರೆದವರು ಪಿ ಸಾಯಿನಾಥ್. ಸೊ ಪಿ ಸಾಯಿನಾಥ್ ಅಂದ್ರೆ ಯಾರು ಹೇಳಿ? 2021ರ ಫುಕುಯೋಕಾ ಗ್ರ್ಯಾಂಡ್ ಪ್ರಶಸ್ತಿ ಪಡೆದಂತ ನಮ್ಮ ಭಾರತೀಯರು. ಇನ್ನೊಂದು ವಿಷಯ, ಈ ಫುಕುಯೋಕಾ ಗ್ರ್ಯಾಂಡ್ ಪ್ರೈಸ್ ಎಂಬುದು ಯಾವ ದೇಶ ಇದು ಪ್ರಸ್ತುತಪಡಿಸ್ತಿದೆ ಅಂತ ಹೇಳಿದ್ರೆ ಅದು ಜಪಾನ್. ಓಕೆ, ಸೊ ಇದ್ರ ಬಗ್ಗೆ ನಾವು ಹೆಚ್ಚುವರಿಯಾಗಿ ಇನ್ನೊಂದು ಸ್ವಲ್ಪ ತಿಳ್ಕೊಂಡ್ಬಿಡುವ. ಸೊ ಯು ಕ್ಯಾನ್ ಸಿ ದಟ್ ಇದು 29 ಜೂನ್ 2021ರ ವಿಶೇಷ. ಪಿ ಸಾಯಿನಾಥ್ 2021 is selected for the 2021 Fukuoka Grand Prize. ಸೊ ಇದಕ್ಕೆ ಯಾಕೆ ಇವರಿಗೆ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಸಿವಿಲ್ ಕೋಆಪರೇಷನ್, ರೈತರ ಒಂದು ಬವಣೆಗಳನ್ನು ತುಂಬನೇ ತಮ್ಮ ಕವರೇಜ್ ಮಾಡುವ ಮೂಲಕ, ಡಾಕ್ಯುಮೆಂಟರೀಸ್ಗಳ ಮೂಲಕ, ಕೃತಿಗಳ ಮೂಲಕ, ಹಾಗೂ ಅವರು ಖ್ಯಾತ ಪತ್ರಕರ್ತರು ಕೂಡ ತಮ್ಮ ಬರವಣಿಗೆಯ ಮೂಲಕ ಅವರು ತುಂಬನೇ ಇದನ್ನು ಉತ್ತಮ ರೀತಿಯಲ್ಲಿ ಅದನ್ನು ವಿಶ್ಲೇಷಿಸಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ಪಿ ಸಾಯಿನಾಥ್. ಸೊ ಈ ಅಕಾಡೆಮಿ ಪ್ರಶಸ್ತಿ ಅಂತ ಹೇಳುವ ಈ ಒಂದು ಫುಕುಯೋಕಾ ಪ್ರಶಸ್ತಿ ಅಂತ ಹೇಳುವಾಗ ಇದನ್ನು 3 ಭಾಗಗಳಲ್ಲಿ ಕೊಡ್ತಾರೆ. ಓಕೆ, ಒಂದು ಗ್ರ್ಯಾಂಡ್ ಪ್ರೈಸ್ ಅಂತ ಹೇಳಿಬಿಟ್ಟು, ಇನ್ನೊಂದು ಅಕಾಡೆಮಿಕ್ ಪ್ರೈಸ್ ಅಂತ ಹೇಳಿಬಿಟ್ಟು, ಇನ್ನೊಂದು ಪ್ರೈಸ್ ಫಾರ್ ಆರ್ಟ್ಸ್ ಅಂಡ್ ಕಲ್ಚರ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ 3 ರೀತಿಯ ವಿಭಾಗಗಳಲ್ಲಿ ಈ ಫುಕುಯೋಕಾ ಪ್ರೈಸ್ ಅನ್ನು ಕೊಡ್ತಾರೆ. ಒಂದು ಗ್ರ್ಯಾಂಡ್ ಪ್ರೈಸ್, ಎರಡನೇದು ಅಕಾಡೆಮಿಕ್ ಪ್ರೈಸ್, ಮೂರನೇದು ಪ್ರೈಸ್ ಫಾರ್ ಆರ್ಟ್ಸ್ ಅಂಡ್ ಕಲ್ಚರ್ ಅಂತ ಹೇಳಿಬಿಟ್ಟು. ಸೊ ಈ ಪ್ರಶಸ್ತಿಯನ್ನು ಯಾರಿಗೋಸ್ಕರ ಕೊಡ್ತಾರೆ ಅಂತ ಹೇಳಿದ್ರೆ, ಪ್ರತಿ ವರ್ಷ ಇದನ್ನು ಕೊಡ್ತಾರೆ. ಈ ವರ್ಷ ಮಾತ್ರ ಇದನ್ನು ಆನ್ಲೈನ್ ಅಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಯಾರು ಏಷ್ಯನ್ ಸಂಸ್ಕೃತಿ, ಅದರ ಸಮಸ್ಯೆ ಹಾಗೂ ವಿಷಯಗಳಿಗೆ ಸಂಬಂಧಿಸಿದಾಗೆ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸ್ತಾರೋ ಅಂತವರನ್ನು ಆಯ್ಕೆ ಮಾಡಿಕೊಂಡು, ಒಂದು ಏಷ್ಯನ್ ಸಂಸ್ಕೃತಿ ಇರ್ಬೋದು, ಎರಡನೇದಾಗಿ ಸಮಾಜಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳಿಗೆ ಸರಿಯಾದ ರೀತಿಯಲ್ಲಿ ಜಾಗೃತಿ ಮೂಡಿಸುವಂತ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುವಂತಹ ವ್ಯಕ್ತಿಗಳಿಗೆ ಈ ಒಂದು ಏಷ್ಯಾದ ದೇಶಗಳಿಗೆ ಸಂಬಂಧಿಸಿದಾಗಿ ಈ ಒಂದು ಪ್ರಶಸ್ತಿಯನ್ನು ಅವರು ಕೊಡುವಂಥದ್ದು. ಸೊ ಇದನ್ನು ಪ್ರಾಯೋಜನೆ ಮಾಡುವಂಥದ್ದು ಇದು ಜಪಾನ್ ದೇಶ. ಸೊ ಈ ಪ್ರಶಸ್ತಿಯನ್ನು 1990ರಿಂದ ಅದನ್ನು ಕೊಡ್ತಾ ಇದ್ದಾರೆ, ಹಾಗೂ 11 ಭಾರತೀಯರು ಈವರೆಗೆ ಅದನ್ನು ಸ್ವೀಕರಿಸಿದ್ದಾರೆ, ಆ ಪ್ರಶಸ್ತಿಯನ್ನು. ಓಕೆ, ಸೊ ಇಲ್ಲಿ ನಾವು ನೋಡಬಹುದು ರೋಮಿಲಾ ತಾಪರ್, AR ರೆಹಮಾನ್, ಅಮ್ಜದ್ ಅಲಿ ಖಾನ್. ಸೊ ಈ ರೀತಿ ಸುಮಾರು 11 ಮಂದಿ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಓಕೆ, ಕ್ವೆಶ್ಚನ್ ನಂಬರ್ 11. ದಲಿತ ಕವಿ ಸಿದ್ಧಲಿಂಗಯ್ಯ ಇವರು ಇತ್ತೀಚೆಗೆ ನಿಧನಗೊಂಡ್ರು. ಸೊ ಇವರಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ನೀವು ಪರಿಗಣಿಸಬೇಕು. ಓಕೆ, ಊರು ಕೇರಿ ಇವರ ಆತ್ಮಚರಿತ್ರೆ. ಎರಡನೇ ಸ್ಟೇಟ್ಮೆಂಟ್ ನೋಡಿ, ಅವರು ಅಲ್ಲಿ ನೃಪತುಂಗದು ಸ್ವಲ್ಪ ಮಿಸ್ಟೇಕ್ ಇದೆ. ನೃಪತುಂಗ, ನಾಡೋಜ ಮತ್ತು ರಾಜ್ಯೋತ್ಸವ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಮೂರನೇದು ನೋಡಿ, ಅವರು ಧಾರವಾಡದಲ್ಲಿ ನಡೆದ 71ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. So Uru Keri is his autobiography. He is a recipient of the Pampa, Nrupatunga, Nadoja and Rajyotsava Award, and he was a chairperson of the 81st Sahitya Sammelan held at Dharwad. So ಈ 3 ಸ್ಟೇಟ್ಮೆಂಟ್ಗಳು, ಸಿದ್ಧಲಿಂಗಯ್ಯ ಅವರ ಬಗ್ಗೆ, ಕವಿ ಸಿದ್ಧಲಿಂಗಯ್ಯ ಅವರ ಬಗ್ಗೆ ಬರೆದಿರುವಂತಹ ಈ 3 ಸ್ಟೇಟ್ಮೆಂಟ್ಗಳಲ್ಲಿ ಕರೆಕ್ಟ್ ಆಗಿರುವಂತಹ ಸ್ಟೇಟ್ಮೆಂಟ್ ಯಾವುದು? ಎಸ್, ಇಲ್ಲಿ ಆಪ್ಷನ್ ಎ ಕರೆಕ್ಟ್ ಆಗಿರುವಂತ ಉತ್ತರ. ಓಕೆ, ಆಪ್ಷನ್ ಎ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಮತ್ತು 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, 3ನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಊರು ಕೇರಿ ಎಂಬುದು ಅವರ ಆತ್ಮಚರಿತ್ರೆ. ಎರಡನೇದು ಅವರು ಪಂಪ, ನೃಪತುಂಗ, ನಾಡೋಜ ಮತ್ತು ರಾಜ್ಯೋತ್ಸವ ಪ್ರಶಸ್ತಿಗೆ ಮತ್ತು ಹಲವಾರು ಇತರ ಪ್ರಶಸ್ತಿಗಳಿಗೂ ಕೂಡ ಅವರು ಭಾಜನರಾಗಿದ್ದಾರೆ. ಇದು ಕರೆಕ್ಟ್ 2ನೇ ಸ್ಟೇಟ್ಮೆಂಟ್. 3ನೇ ಸ್ಟೇಟ್ಮೆಂಟ್, ಅವರು 71ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು, ಸರಿ, ಆದ್ರೆ ಅದು ಧಾರವಾಡದಲ್ಲಿ ನಡೆದದ್ದಲ್ಲ, ಅದು ನಡೆದದ್ದು ಶ್ರವಣಬೆಳಗೊಳ, ಹಾಸನದಲ್ಲಿ. ಸೊ ಹಾಗಾಗಿ 3ನೇ ಸ್ಟೇಟ್ಮೆಂಟ್ ಅಲ್ಲಿ ತಪ್ಪಾಗ್ತದೆ. ಸೊ ಹಾಗಾಗಿ 1 ಮತ್ತು 2 ಸ್ಟೇಟ್ಮೆಂಟ್ ಅಂದ್ರೆ ಆಪ್ಷನ್ ಎ ಮಾತ್ರ ಕರೆಕ್ಟ್. ಇಲ್ಲಿ ಸ್ವಲ್ಪ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಸ್ವಲ್ಪ ಆಚೆ ಈಚೆ ಆಗಿದೆ, ಕೈಂಡ್ಲಿ ಎಕ್ಸ್ಕ್ಯೂಸ್. ಸೊ ಇಲ್ಲಿ ನಾವು ನೋಡ್ಬೋದು, ಸೊ ದಲಿತ ಕವಿ ಸಿದ್ಧಲಿಂಗಯ್ಯ ಅವರ ಮರಣ ನಿಜವಾಗಿ ಒಂದು ಸಾಹಿತ್ಯ ಲೋಕಕ್ಕೆ ಒಂದು ತುಂಬಲಾರದ ನಷ್ಟ ಅಂತ ನಾವು ಹೇಳ್ಬೋದು. ಸೊ ಇವರು ಬೆಂಗಳೂರಿನ ಮಾಗಡಿಯ ಆ ಒಂದು ಹೊರಭಾಗದಲ್ಲಿ ಅವರ ಪ್ಲೇಸ್ ಆಫ್ ಬರ್ತ್ ಅದು.
ತುಂಬಾ ಉತ್ತಮ ರೀತಿಯ ಸಾಹಿತ್ಯವನ್ನು ಅವರು ರಚಿಸಿದ್ದಾರೆ. ಮ್ಯಾನ್ ಆಫ್ ಫ್ಯೂರಿ, ಪೋಯಿಟ್ರಿ ಅಂಡ್ ವೆರಿ ಹ್ಯೂಮರ್ ಅಂತ ಹೇಳ್ತಾರೆ. ಇವರ ಒಂದು ಬರವಣಿಗೆಯಲ್ಲಿ ಬ್ಲ್ಯಾಕ್ ಲಾಫ್ಟರ್ ಅಂತ ಹೇಳಿ ಅದನ್ನು ಅವರು ಉಲ್ಲೇಖಿಸಿದ್ದಾರೆ. ಅಂದ್ರೆ ಅವರ ಒಂದು ಅನಾಲಿಸಿಸ್ ಮಾಡುವಾಗ, ಅವರ ಸಾಹಿತ್ಯದ ಅನಾಲಿಸಿಸ್ ಮಾಡುವಾಗ ಬ್ಲ್ಯಾಕ್ ಲಾಫ್ಟರ್, ಕಪ್ಪು ನಗೆ ಅಂತ ಹೇಳಿಬಿಟ್ಟು, ಅಂದ್ರೆ ದಲಿತರು ಹೇಗೆ ತಮ್ಮ ನೋವುಗಳನ್ನು ಕೂಡ ಒಂದು ಹಾಸ್ಯದ ರೂಪದಲ್ಲಿ ಒಂದು ತೆಗೆದುಕೊಂಡು ಮ್ಯಾನೇಜ್ ಮಾಡುವಂತ ಒಂದು ಪರಿ ಇದೆಯಲ್ಲ, ಅದನ್ನು ಅವರ ತಮ್ಮ ಸಾಹಿತ್ಯದಲ್ಲಿ ಅವರು ಹಾಗೂ ತಮ್ಮ ಮಾತುಗಳಲ್ಲಿ ಕೂಡ ಅವರು ಬಿಂಬಿಸ್ತಾರೆ. ಸೊ ಬ್ಲ್ಯಾಕ್ ಲಾಫ್ಟರ್ ಅಂತ ಹೇಳಿಬಿಟ್ಟು ಆ ಒಂದು ಕಾನ್ಸೆಪ್ಟ್ ಅನ್ನು ಅವರು ಆಕ್ಚುಲಿ ಇದು ಮಾಡಿದ್ದಾರೆ. ಮತ್ತು ಮೇಜರ್ ರೆಕಗ್ನಿಷನ್ಸ್ 2019ರಲ್ಲಿ ಇವರಿಗೆ ಪಂಪಾ ಪ್ರಶಸ್ತಿ, 2018ರಲ್ಲಿ ಅವರಿಗೆ ನೃಪತುಂಗ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ 2017ರಲ್ಲಿ, ರಾಜ್ಯೋತ್ಸವ ಪ್ರಶಸ್ತಿ 1986ರಲ್ಲಿ, ಹಾಗೂ 2015ನ 81st ಸಾಹಿತ್ಯ ಸಮ್ಮೇಳನದ ಅವರು ಅಧ್ಯಕ್ಷರಾಗಿದ್ರು. ಅದು ಮಾತ್ರ ನಡೆದದ್ದು ಮಾತ್ರ ಶ್ರವಣಬೆಳಗೊಳ ಹಾಸನದಲ್ಲಿ. ಅದಲ್ಲದೆ ಅವರು MLC ಆಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ 2 ಟರ್ಮ್ಗೆ. ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಚೇರ್ಮನ್ ಕೂಡ ಅವರಾಗಿದ್ದಾರೆ. ಹಾಗೂ ಕನ್ನಡ ವಿಭಾಗದ ಅಧ್ಯಕ್ಷರು ಬೆಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ಸಿಂಡಿಕೇಟ್ ಸದಸ್ಯರು ಕೂಡ ಆಗಿದ್ದಾರೆ. ಸೊ ಹೀಗೆ ನಾನಾ ಒಂದು ಪೋರ್ಟ್ಫೋಲಿಯೋಸ್ಗಳಲ್ಲಿ ಅವರು ಸಾಹಿತ್ಯದ ಬಗ್ಗೆ, ದಲಿತರ ಒಂದು ನೋವುಗಳ ಬಗ್ಗೆ ಅವರು ತುಂಬಾನೇ ಅದನ್ನು ಪ್ರತಿಪಾದಿಸಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ದಲಿತ್ ಪೋಯೆಟ್ ಸಿದ್ಧಲಿಂಗಯ್ಯ. ಕ್ವೆಶ್ಚನ್ ನಂಬರ್ 12. ಚೀನಾ ಶ್ರೀಲಂಕಾ ಸ್ನೇಹಕ್ಕೆ ಸಂಬಂಧಿಸಿದ ಒಂದು ಆಸ್ಪತ್ರೆಯನ್ನು ಶ್ರೀಲಂಕಾದ ಪುಲೋನಾರುವಾದಲ್ಲಿ ತೆರೆಯಲಾಗಿದೆ. ಈ ವಿಶಿಷ್ಟ ಆಸ್ಪತ್ರೆ ಯಾವ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡಲು ವಿಶೇಷವಾಗಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ? ಚೈನಾ ಶ್ರೀಲಂಕಾ ಫ್ರೆಂಡ್ಶಿಪ್ ಹಾಸ್ಪಿಟಲ್ ಹ್ಯಾಸ್ ಓಪನ್ಡ್ ಇನ್ Pulonarua, that is in Sri Lanka, which is specially designed for treating which ailments? So ಆಪ್ಷನ್ ಎ ಹೃದಯ ಕಾಯಿಲೆಗಳು, ಆಪ್ಷನ್ ಬಿ ಮೂತ್ರಪಿಂಡದ ಕಾಯಿಲೆಗಳು, ಆಪ್ಷನ್ ಸಿ ಕ್ಯಾನ್ಸರ್ ಹಾಗೂ ಆಪ್ಷನ್ ಡಿ ಏಡ್ಸ್ ಅಂತ ಇದೆ. ಸೊ ಚೀನಾ ಶ್ರೀಲಂಕಾದ ಈ ಒಂದು ಜಂಟಿ ಮೈತ್ರಿತ್ವದಲ್ಲಿ ಕಟ್ಟಿಸಿದಂತೆ ಈ ಆಸ್ಪತ್ರೆಯಲ್ಲಿ ಯಾವ ಒಂದು ವಿಶೇಷ ಒಂದು ಕಾಯಿಲೆಗೆ ಚಿಕಿತ್ಸೆಯನ್ನು ಗೊಳಿಸಲಿಕ್ಕೆ ಅದನ್ನು ವಿನ್ಯಾಸಗೊಳಿಸಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ಬಿ ಮೂತ್ರಪಿಂಡದ ಕಾಯಿಲೆಗಳಿಗೆ. ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಇದು ನ್ಯೂಸ್ ಹೇಗೆ ಬಂತು ಅಂತ ಹೇಳಿ ನಾವು ನೋಡ್ಕೊಂಡ್ಬಿಡುವ. ಎಸ್, ಇದು 12ನೇ ಜೂನ್ 2021ಗೆ ಸಂಬಂಧಿಸಿದ ಒಂದು ವಿಷಯ. ಚೈನಾ ಶ್ರೀಲಂಕಾ ಫ್ರೆಂಡ್ಶಿಪ್ ಹಾಸ್ಪಿಟಲ್ ಹ್ಯಾಸ್ ಓಪನ್ಡ್, ಬಿಲ್ಟ್ ವಿತ್ ಅ ಚೈನೀಸ್ ಗ್ರಾಂಟ್ ಆಫ್ $60 million. ಇಟ್ ಸ್ಪೆಷಲೈಸಸ್ ಇನ್ ಕಿಡ್ನಿ ಏಲ್ಮೆಂಟ್ಸ್. ಚೀನಾ ಶ್ರೀಲಂಕಾಕ್ಕೆ ಸಂಬಂಧಿಸಿದ ಈ ಸ್ನೇಹ ಆಸ್ಪತ್ರೆಯನ್ನು ಶ್ರೀಲಂಕಾದ ಪುಲೋನಾರುವಾದಲ್ಲಿ ತೆರೆಯಲಾಗಿದೆ. ಇದು $60 million ವೆಚ್ಚದಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಹಾಗೂ ವಿಶೇಷವಾಗಿ ಇದು ಮೂತ್ರಪಿಂಡದ ಕಾಯಿಲೆಗೆ ಇದು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿರುವಂತಹ ಒಂದು ಆಸ್ಪತ್ರೆ. ಫೈಲ್ ಫೋಟೋ ಇಲ್ಲಿ ಹಾಕಿದ್ದೇನೆ. ಈಗ ಇದು ಯಾಕೆ ಮೂತ್ರಪಿಂಡಕ್ಕೆ ಸಂಬಂಧಿಸಿದಾಗಿ ಈ ಒಂದು ಆಸ್ಪತ್ರೆಯನ್ನು ತೆರೆದಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಒಂದು ಕಾರಣ ಇದೆ. ಶ್ರೀಲಂಕಾದ ಉತ್ತರ ಸೆಂಟ್ರಲ್ ಪ್ರಾವಿನ್ಸ್ಗೆ ಸಂಬಂಧಿಸಿದ ಕೆಲವು ಹೆಚ್ಚಿನ ಒಂದು ಹಳ್ಳಿಗಳಲ್ಲಿ ಎಲ್ಲಿ ಕೃಷಿಯಲ್ಲಿ ನಿರತರಾಗಿರುವಂತಹ ರೈತರಿಗೆ ಒಂದು ಯುನೀಕ್ ಆಗಿರುವಂತಹ ಒಂದು ಕಿಡ್ನಿ ಡಿಸಾರ್ಡರ್, ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಫ್ ಅನ್ನೋನ್ ಇಟಿಯಾಲಜಿ ಅಂತ ಹೇಳಿಬಿಟ್ಟು ಅದನ್ನು ಡಯಾಗ್ನೈಸ್ ಮಾಡಿದ್ದಾರೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಆ ದೇಶದ ಮೆಡಿಕಲ್ ಎಕ್ಸ್ಪರ್ಟ್ಸ್ನವರು ಇದಕ್ಕೆ ಒಂದು ಕಾರಣ ಸಿಗದ ರೀತಿಯಲ್ಲಿ ಯಾತಕ್ಕೋಸ್ಕರ ಇವರ ಮೂತ್ರಪಿಂಡ ಈ ರೀತಿ ವೈಫಲ್ಯ ಆಗ್ತದೆ ಅಂತ ಹೇಳುವ ರೀತಿಯಲ್ಲಿ ಕ್ರೋನಿಕ್ ಕಿಡ್ನಿ ಡಿಸೀಸ್ ಆಫ್ ಅನ್ನೋನ್ ಇಟಿಯಾಲಜಿ ಅಂತ ಹೇಳುವಂತಂದ್ರೆ ಅದಕ್ಕೆ ಇನ್ನೂ ಕೂಡ ಕಾಸಿಂಗ್ ಫ್ಯಾಕ್ಟರ್ಸ್ ಏನು ಅಂತ ಹೇಳಿ ಇನ್ನೂ ಕೂಡ ಅವರಿಗೆ ಅಂದಾಜು ಮಾಡಲಿಕ್ಕೆ ಆಗ್ತಾ ಇಲ್ಲ. ಸಂಶೋಧನೆಗಳು ಅದು ನಿಖರವಾಗಿ ನಡೀತಾ ಇದೆ ಅದರ ಬಗ್ಗೆ. ಸೊ ಇದಕ್ಕೆ ಪೂರಕವಾಗಿ ಚೀನಾ ಸ್ಪಂದಿಸಿದ್ದು ಶ್ರೀಲಂಕಾ ಮತ್ತು ಚೀನಾದ ಒಂದು ಜಂಟಿ ನೇತೃತ್ವದಲ್ಲಿ ಈ ಒಂದು $60 ಮಿಲಿಯದ ಈ ಒಂದು ವೆಚ್ಚದಲ್ಲಿ ಈ ಒಂದು ಆಸ್ಪತ್ರೆಯನ್ನು ವಿಶೇಷವಾಗಿ ಮೂತ್ರಪಿಂಡ ಕಾಯಿಲೆಗಳ ಒಂದು ಚಿಕಿತ್ಸೆಗಾಗಿ ಅದನ್ನು ವಿನ್ಯಾಸಗೊಳಿಸಲಾಗಿದೆ. ಓಕೆ, ಕ್ವೆಶ್ಚನ್ ನಂಬರ್ 13. ಸೊ ಜುಲೈ 23ರಿಂದ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಪಾನ್ನಲ್ಲಿ ಒಲಿಂಪಿಕ್ ಕ್ರೀಡೆಯು ಪ್ರಾರಂಭಗೊಳ್ತಾ ಇದೆ. ಸೊ ಭಾರತದ ಅಧಿಕೃತ ಒಲಿಂಪಿಕ್ ಥೀಮ್ ಸಾಂಗ್ 2021ಕ್ಕೆ ಸಂಬಂಧಿಸಿದಾಗೆ ನಮ್ಮ ದೇಶ ಒಂದು ಅಫಿಷಿಯಲ್ ಒಲಿಂಪಿಕ್ ಥೀಮ್ ಸಾಂಗ್ ಅನ್ನೋದನ್ನು ಬಿಡುಗಡೆ ಮಾಡಿದೆ. ಸೊ ಅದರ ಹೆಸರೇನು? ಸೊ ಇಲ್ಲಿ ಆಪ್ಷನ್ ಇದೆ, ಲಕ್ಷ್ಯ ತೇರೆ ಸಾಮ್ನೆ ಹೇ. ಆಪ್ಷನ್ ಎ ಈಸ್ ಡೆಫಿನೆಟ್ಲಿ ದ ಕರೆಕ್ಟ್ ಆನ್ಸರ್. ಲಕ್ಷ್ಯ ಅಂತ ಹೇಳಿದ್ರೆ ಗುರಿ ನಿಮ್ಮ ಮುಂದಿದೆ ಅಂತ ಹೇಳುವಂತಹ ಶಿರೋನಾಮೆಯಲ್ಲಿ ಈ ಒಂದು ಥೀಮ್ ಸಾಂಗ್ ಅಥವಾ ಹಾಡನ್ನು ರಚಿಸಿದ್ದಾರೆ. ಸೊ ಪ್ರತಿ ದೇಶ ಈ ರೀತಿಯ ಒಂದು ಥೀಮ್ ಸಾಂಗ್ ಅನ್ನು ತಮ್ಮ ಸ್ಪರ್ಧಾಳುಗಳಿಗೆ ಅಥವಾ ತಮ್ಮ ಕ್ರೀಡಾಳುಗಳನ್ನು ಉತ್ತೇಜಿಸಲಿಕ್ಕೆ ಈ ರೀತಿಯ ಒಂದು ಥೀಮ್ ಸಾಂಗ್ ಅನ್ನು ಅವರು ರಚಿಸ್ತಾರೆ. ಸೊ ಈ ವರ್ಷದ ಈ ಒಂದು ನಮ್ಮ ದೇಶ ರಚನೆಗೊಳಿಸಿದಂತ ಆ ಥೀಮ್ ಸಾಂಗ್
ಕಿರಣ್ ರಿಜಿಜು ಅವರು ಬಿಡುಗಡೆ ಮಾಡಿದ್ದಾರೆ. ಇದರ ಹೆಸರು ಲಕ್ಷ್ಯ ತೇರೆ ಸಾಮ್ನೆ ಹೇ, ಅಂದ್ರೆ ಗುರಿ ನಿಮ್ಮ ಮುಂದಿದೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನಾವು ನೋಡಬಹುದು, ಇದು ಜೂನ್ 24ಕ್ಕೆ ಸಂಬಂಧಿಸಿದ ವಿಷಯ. ಇದು ಹಿಂದೂ ಭಾರತದ ಅಧಿಕೃತ ಒಲಿಂಪಿಕ್ ಥೀಮ್ ಸಾಂಗ್. ಸೊ ಇಂಡಿಯಾಸ್ ಅಫಿಷಿಯಲ್ ಒಲಿಂಪಿಕ್ ಥೀಮ್ ಸಾಂಗ್ ಹ್ಯಾಸ್ ಬಿನ್ ಲಾಂಚ್ಡ್. ಸೊ ಇದನ್ನು ಸಮ್ಮರ್ ಒಲಿಂಪಿಕ್ಸ್ ಏನು ಟೋಕಿಯೋದಲ್ಲಿ ನಡೀಲಿಕ್ಕಿದೆ, ಇದನ್ನು ಸ್ಪೋರ್ಟ್ಸ್ ಮಿನಿಸ್ಟರ್ ಕಿರಣ್ ರಿಜಿಜು ಅವರು ಲಾಂಚ್ ಮಾಡಿದ್ದಾರೆ. ಮೋಹಿತ್ ಚೌಹಾನ್ ಅವರು ಕಂಪೋಸ್ ಮಾಡಿ ಈ ಹಾಡನ್ನು ಅವರು ಹಾಡಿದ್ದಾರೆ. ಲಕ್ಷ್ಯ ತೆರೆ ಸಾಮ್ನೆ ಹೇ, ತುಂಬಾ ಚೆನ್ನಾಗಿದೆ, ಕೇಳಿ. ಓಕೆ, ಇದು ಕ್ವೆಶ್ಚನ್ ನಂಬರ್ 14. ಸೊ ಇವತ್ತಿನ ಕೊನೆ ಪ್ರಶ್ನೆ ಇದು. ವಿಶ್ವದ ಮೊದಲ ತಳೀಯವಾಗಿ ಮಾರ್ಪಡಿಸಿದ ರಬ್ಬರ್ ಸಸಿಯನ್ನು ಯಾವ ಭಾರತೀಯ ರಾಜ್ಯದಲ್ಲಿ ಪರಿಚಯಿಸಲಾಗಿದೆ? The world's first genetically modified rubber sapling is being introduced in which of the Indian state? ಸೊ ಹೆಚ್ಚಿನವರಿಗೆ ನಿಮಗೆ ಕನ್ಫ್ಯೂಷನ್ ಇರ್ಬೋದು, ಒಂದು ಕೇರಳನೇ ಅಂತ ನಿಮ್ಗೆ ಇರ್ಬೋದು. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಕೇರಳ ನಮ್ಮ ಇಡೀ ದೇಶದಲ್ಲಿ ರಬ್ಬರ್ ಉತ್ಪಾದನೆಯಲ್ಲಿ ಹೈಯೆಸ್ಟ್ ಇದೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಿಮ್ಗೆ ಅನ್ಸ್ಬೋದು ಮೊದಲ ತಳಿ, ಈ ಒಂದು ತಳೀಯವಾಗಿ ಮಾರ್ಪಡಿಸಿದ ಈ ರಬ್ಬರ್ ಸಸಿಯನ್ನು ಕೇರಳದಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು ಅಂತ ಹೆಚ್ಚಿನವರು ಆ ಆಪ್ಷನ್ ಆಯ್ಕೆ ಮಾಡ್ತಾರೆ. ಬಟ್ ಆ ಆಪ್ಷನ್ ತಪ್ಪು. ಇಲ್ಲಿ ಕರೆಕ್ಟ್ ಆಗಿರುವಂತ ಆಪ್ಷನ್ ಸಿ, ಅಸ್ಸಾಂನಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಏನಿದು ಇದರ ಹಿನ್ನೆಲೆ ಅಂತ ಹೇಳಿಬಿಟ್ಟು ನಾವು ತಿಳ್ಕೊಳ್ಳುವಂತ ಯತ್ನ ಮಾಡುವ. ಇದು 23ನೇ ಜೂನ್ 2021ಕ್ಕೆ ಸಂಬಂಧಿಸಿದ ಒಂದು ವಿಷಯ. The world's first genetically modified rubber sapling is planted in Assam. An institute says that it is tailor-made or it is tailored for the climate of the northeast. ಸೊ ವಿಶ್ವದ ಮೊದಲು ಅಲ್ಲಿ ಸ್ಪೆಲ್ಲಿಂಗ್ ಸ್ಮಾಲ್ ಮಿಸ್ಟೇಕ್ ಇದೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸೊ ವಿಶ್ವದ ಮೊದಲ ತಳೀಯವಾಗಿ ಮಾರ್ಪಡಿಸಿದ ರಬ್ಬರ್ ಸಸಿ ಅದು ಅಸ್ಸಾಂನಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅಥವಾ ಅಲ್ಲಿ ಅದನ್ನು ನಟ್ಟಿದ್ದಾರೆ, ಅಥವಾ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಏನಿದು ವಿಶಿಷ್ಟವಾಗಿರುವಂತ ತಳಿ ಅಂತ ಹೇಳಿ ನಾವು ಇನ್ನು ಮುಂದೆ ನೋಡ್ಕೊಂಡ್ಬಿಡುವ. ಸೊ ಇದರ ಹಿನ್ನೆಲೆ ನಾವು ನೋಡಿದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ರಬ್ಬರ್ ಪ್ಲಾಂಟೇಶನ್ಗೆ ಸಂಬಂಧಿಸಿದಾಗೆ ಕೇರಳ ತುಂಬಾನೇ ಅದರ ಪ್ರೊಡಕ್ಷನ್ ಅಲ್ಲಿ ತುಂಬಾನೇ ಅದು ಅಂದ್ರೆ ಮುಂಚೂಣಿಯಲ್ಲಿದೆ. ಸೊ ಈ GM ರಬ್ಬರ್ ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ರಬ್ಬರ್ ಅಲ್ಲಿ ಈ ಒಂದು ಪ್ರಭೇದದಲ್ಲಿ ಹೆಚ್ಚುವರಿ ಆಗಿರುವಂತಹ ಒಂದು ಜೀನ್ ಅನ್ನು ಅವರು ಅಳವಡಿಸಿದ್ದಾರೆ. ಅಡಿಷನಲ್ ಕಾಪೀಸ್ ಆಫ್ ದ ಜೀನ್ ಕಾಲ್ಡ್ ಎಸ್ MNSOD. MNSOD ಅಂತ ಹೇಳಿದ್ರೆ ಮ್ಯಾಂಗನೀಸ್ ಕಂಟೈನಿಂಗ್ ಸೂಪರ್ ಆಕ್ಸೈಡ್ ಡೈಸ್ಮ್ಯೂಟೇಸ್. ಸೊ ಈ ಒಂದು ಜೀನ್ ಅನ್ನು ಈ ಒಂದು ರಬ್ಬರ್ ಸಸ್ಯದೊಳಗೆ ಅಳವಡಿಸುವುದರಿಂದ ಇದರಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, ಪ್ರತಿಕೂಲವಾಗಿರುವಂತ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ರಬ್ಬರ್ ಅಂತ ಹೇಳಿದ್ರೆ ಅದೊಂದು ಟ್ರಾಪಿಕಲ್ ಸಸಿ, ಹೌದಾ ಅಲ್ವಾ? ಟ್ರಾಪಿಕಲ್ ಅಂತ ಹೇಳಿದ್ರೆ ಉಷ್ಣವಲಯಕ್ಕೆ ಸಂಬಂಧಿಸಿದ ಒಂದು ಸಸ್ಯ ಅದು ಅಥವಾ ಮರ. ಆದ್ರೆ ಈ ಒಂದು ಜೀನ್ನ ಅಳವಡಿಕೆಯಿಂದ ಆ ಸಸ್ಯವನ್ನು ಪ್ರತಿಕೂಲ ಹವಾಮಾನ ಅಂತ ಹೇಳಿದ್ರೆ ಈ ಚಳಿ ವಾತಾವರಣ ಅಥವಾ ಈಶಾನ್ಯ ಭಾಗದಲ್ಲಿರುವಂತಹ ಒಂದು ಕೋಲ್ಡರ್ ಕ್ಲೈಮೇಟ್ ಅಲ್ಲೂ ಕೂಡ ಬೆಳೆಯುವಂತ ಒಂದು ವ್ಯವಸ್ಥೆಗೆ ಇದನ್ನು ಜೆನೆಟಿಕಲಿ ಮಾಡಿಫೈ ಮಾಡಿದ್ದಾರೆ. ಓಕೆ, ಸೊ ಆ MNSOD ಅಂತ ಹೇಳುವಂತ ಒಂದು ಜೆನೆಟಿಕ್ ಅಳವಡಿಕೆ ಮಾಡಿಫಿಕೇಶನ್ ನ ಮೂಲಕ ಈ ಒಂದು ಪ್ರಭೇದವನ್ನು, ಆ ರಬ್ಬರ್ ಸಸಿಯನ್ನು ಅವರು ಸಿದ್ಧಪಡಿಸಿದ್ದಾರೆ. ಸೊ ಸಿದ್ಧಪಡಿಸಿದ ಯಾರು ಅಂತ ಹೇಳಿದ್ರೆ ಕೇರಳದ ರಬ್ಬರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, RRII. ಸೊ ಕೇರಳದ ಈ ಒಂದು ಕೇರಳ ರಬ್ಬರ್ ಬೇಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಏನಿದೆ ಅದು ಈ ಒಂದು ತಳಿಯನ್ನು ಸಿದ್ಧಪಡಿಸಿ, ಆ ನಂತರ ಆ ತಳಿಯ ಉದ್ದೇಶ ಇಷ್ಟೇ, ವಿಶೇಷವಾಗಿರುವಂತಹ ಒಂದು ಹವಾಮಾನ ವ್ಯವಸ್ಥೆಯಲ್ಲೂ ಕೂಡ ರಬ್ಬರ್ ಗಿಡ ಬೆಳಿಬೇಕು. ಸೊ ಹಾಗಾಗಿ ಅದನ್ನು ಮೊದಲನೇ ಬಾರಿಗೆ ಅದನ್ನು ಅಸ್ಸಾಂನಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ವಿಶ್ವದಲ್ಲೇ ಇದು ಪ್ರಪ್ರಥಮವಾಗಿ ಈ ರೀತಿ ಜೆನೆಟಿಕಲಿ ಮಾಡಿಫೈ ಆಗಿರುವಂತಹ ಒಂದು ರಬ್ಬರ್ ಪ್ಲಾಂಟ್ ಅನ್ನು ಈ ರೀತಿ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ಗೆ ಸಂಬಂಧಿಸಿದಾಗೆ ಟೈಲರ್ ಅಂದ್ರೆ ಅದಕ್ಕೆ ಮಾಡಿಫಿಕೇಶನ್ ಮಾಡಿರುವಂಥದ್ದು. ಸೊ ಹಾಗಾಗಿ ಇದನ್ನು ನಮ್ಮ ರಾಜ್ಯದ ಆಸಾಂನಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ಇವತ್ತಿನ ಒಂದು, ನನಗೆ ಸ್ವಲ್ಪ ಐ ವಾಸ್ ಬಿಸಿ ವಿತ್ ಸರ್ಟನ್ ಥಿಂಗ್ಸ್. ಸೊ ಹಾಗಾಗಿ ನನಗೆ ವಾರದಲ್ಲಿ ಅಥವಾ 2-3 ದಿವಸಕ್ಕೆ ನಾನು ಹೇಗೆ ಹೆಚ್ಚಾಗಿ ಮಾಡ್ತಾ ಇದ್ದೆ, ಹಾಗಾಗಿ ಅದನ್ನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ದಯವಿಟ್ಟು ಕ್ಷಮಿಸಿ. ಆದರೂ ಕೂಡ ನಾನು ಎಲ್ಲೂ ಕೂಡ ನಿಮಗೆ ಮಿಸ್ ಔಟ್ ಆಗದಾಗೆ ಬೇರೆ ಕಡೆ, ಈಗ ಬೇರೆ ಯೂಟ್ಯೂಬ್ ಚಾನೆಲ್ಸ್ನಲ್ಲಿ ಏನು ಕವರ್ ಮಾಡಿದ್ದಾರೆ ಅದರಲ್ಲಿ ಏನು ಕವರ್ ಮಾಡಿಲ್ಲ ಅದನ್ನೆಲ್ಲ ಇಲ್ಲಿ ಹಾಕುವಂತ ಒಂದು ಪ್ರಯತ್ನ ಇಲ್ಲಿ ಮಾಡಿದ್ದೇನೆ. ಸೊ ಹಾಗಾಗಿ ಹೋಪ್ಸೋ ಜೂನ್ ತಿಂಗಳ ಕೆಲವು ವಿಷಯಗಳು ಪ್ರಶ್ನೆಗಳ ಮೂಲಕ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ದೇನೆ. ನಿಮ್ಮ ಮೆಸೇಜಸ್ಗಳು ತುಂಬ ಮಂದಿ ಕೇಳ್ತಾ ಇದ್ರು, ಮೇಡಮ್ ಕ್ಲಾಸ್ ಮಾಡಿ ಯೂಟ್ಯೂಬ್ ಹಾಕಿ ಅಂತ ಹೇಳಿಬಿಟ್ಟು. ಸೊ ಖಂಡಿತವಾಗಿ ನಿಮ್ಮ ಈ ಒಂದು ಕಾಳಜಿ, ನಿಮ್ಮ ಒಂದು ಇಂಟ್ರೆಸ್ಟ್ಗೆ ನಾನು ಅಪ್ರಿಷಿಯೇಟ್ ಮಾಡ್ತಾ ಈ ಒಂದು ವಿಡಿಯೋ ನಿಮಗೆ ನಾನು ಸಿದ್ಧಪಡಿಸಿದ್ದೇನೆ. ಸೊ ಖಂಡಿತ ಇನ್ನು ಮುಂದಿನ ವಿಡಿಯೋಗಳನ್ನು ಕೂಡ ನೋಡಿ. ಜುಲೈಯಲ್ಲೂ ಕೂಡ ನಾನು ಇದೇ ರೀತಿ ಮಾಡ್ತೇನೆ. ಡೆಫಿನೆಟ್ಲಿ ಐ ಟ್ರೈ ಟು ಕವರ್ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಅಂಡ್ ಯುನೀಕ್ ಆಸ್ಪೆಕ್ಟ್ಸ್ ಆಫ್ ದ ಹಿಂದೂ ನ್ಯೂಸ್ ಪೇಪರ್. ಇಷ್ಟು ಹೇಳ್ತಾ ಐ ವಿಲ್ ಎಂಡ್ ದಿಸ್ ಸೆಷನ್.
ಆ್ಯಂಡ್ ದೋಸ್ ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ ಟು ಸಮರ್ಥ ಭಾರತ್ ಕೈಂಡ್ಲಿ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ಸೆಷನನ್ನು ಇಲ್ಲೇ ನಾನು ಎಂಡ್ ಮಾಡ್ತೇನೆ. ಸೊ ಅಂಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು ವೆರಿ ಮಚ್.